ಆ, ಎಷ್ಟೋ ವರ್ಷದಿಂದ ಕೂಡ ಒಂದು ಹೈಸ್ಕೂಲ್ ಇದಕ್ಕೆ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ತುಂಬಾ ಇದು MNC ಕಂಪನಿಗಳಿಗೂ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೂಡ ಹಲವಾರು ವರ್ಷದಿಂದ ಕೊಡ್ತಾ ಬರ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿ ಹಲವಾರು ಸಾಧಕರನ್ನ ಸೃಷ್ಟಿ ಮಾಡುವಲ್ಲಿ ಕೂಡ ಯಶಸ್ಸನ್ನ ಗಳಿಸಿದ್ದಾರೆ. ಇವರನ್ನ ನಾನು ಇನ್ಕಮ್ ಪ್ಲಾನ್ಗೆ ಯಾವ ರೀತಿ ನಮ್ಮ ಎಜುಟೆಕ್ ಅಲ್ಲಿ ಸೇರಿದವರಿಗೆ ಯಾವ ರೀತಿ ಇನ್ಕಮ್ ಬರುತ್ತೆ, ಹಾಗೆ ಯಾವ ರೀತಿ ನಮ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಮಿಲಿಯನಿಯರಿ ಆಗ್ಲಿಕ್ಕೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ, ಎಷ್ಟು ಬಗೆಯ ಇನ್ಕಮ್ ಇದೆ ಎಲ್ಲವನ್ನು ಕೂಡ ಹೇಳಿಕೊಡ್ಲಿಕ್ಕೆ ಇವರು ಬರ್ತಾ ಇದ್ರೆ ಇವರನ್ನ ನಾನು ಸ್ವಾಗತಿಸ್ತೇನೆ. ಹಾಗೆ ವೆಲ್ಕಮ್ ಟು ಯು ಸರ್, ರಾಮಕೃಷ್ಣ ಸರ್, ಅಂಡ್ ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ವಿಷನ್ ಅಕಾಡೆಮಿಯ ಪರವಾಗಿ ನಡೆಯುವಂತ ಒಂದು ಏನು ಝೂಮ್ ಮೀಟಿಂಗ್ ಇಕೋ ಅಂತ ಏನ್ ಹೇಳ್ತೀವಿ, ಎಜುಕೇಶನ್ ಕಮ್ ಕ್ಯಾರಿಯರ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂದ್ರೆ ಝೂಮ್ ಮೀಟಿಂಗ್ ಅಲ್ಲಿ ಬಂದಂತ ತಮಗೆಲ್ಲರಿಗೂ ಒಂದು ನಿಮಿಷ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ಕ್ಲಿಯರ್ ಇದೆಯಾ ಅಥವಾ ಏನಾದ್ರು ಕಟ್ ಆಗ್ತಾ ಇದೆಯಾ? ಇಲ್ಲ, ಕ್ಲಿಯರ್ ಇದೆ ಸರ್. ಓಕೆ. ಎಲ್ಲರಿಗೂ ವಿಷನ್ ಅಕಾಡೆಮಿ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗಾದ್ರೆ ಇವತ್ತು ವಿಶೇಷವಾಗಿ ಬೇರೆ ಬೇರೆ ಕಡೆಯಿಂದ ಇವತ್ತು ಝೂಮ್ ಮೀಟಿಂಗ್ಗೆ ಕುಳಿತುಕೊಂಡಿದ್ದೀರಾ. ನೋಡೋಣ ಎಲ್ಲೆಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ. ನಿಮ್ಮ ಏನು ಚಾಟ್ ಬಾಕ್ಸ್ ಅಲ್ಲಿ ತಾವು ಯಾವ ಯಾವ ಊರಿಂದ ಪ್ರೆಸೆಂಟ್ ಆಗಿದ್ದೀರಾ ಅಂತ ಹೇಳುವಂತದ್ದೊಂದು ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಶಿರ್ಸಿ, ಅತ್ತಾವರ್, ಬ್ಯಾಂಗ್ಳೂರ್, ಮಣಿಪಾಲ್, ಹುಬ್ಬಳ್ಳಿ, ಬ್ಯಾಂಗ್ಳೂರ್, ಭಟ್ಕರ್, ಬ್ಯಾಂಗ್ಳೂರ್, ಮೂಡಬಿದ್ರೆ, ಹೊನ್ನಾವರ್, ಭಟ್ಕಳ್. ಬರೀ 14 ಜನ ಮಾತ್ರ ತೋರಿಸಿದ್ದಾರೆ. ಇಲ್ಲಿ 44 ಜನ ಎಂಟ್ರಿ ಆಗಿದ್ದಾರೆ. ಎಕ್ಕೂರ್, ಬಜ್ಪೆ, ಕುಪ್ಪೆ ಪದವ್, ಗೋಕರ್ಣ, ಬ್ಯಾಂಗ್ಳೂರ್, ಕಿನ್ನಿಗೋಳಿ, ಓಕೆ. ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ತಮಗೆಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಚಾಟ್ ಬಾಕ್ಸ್ ಅಲ್ಲಿ ಫಸ್ಟ್ ಟೈಮ್ ನಾವು ಇಂಥ ಮೀಟಿಂಗ್ ಕುಳಿತಿದ್ದೀವಿ. ಎಜುಟೆಕ್ ಏನು, ಇದರಲ್ಲಿ ಏನಿದೆ, ಆಪರ್ಚುನಿಟಿ ಏನಿದೆ ಅಂತ ಹೇಳಿ ಅಂತವರು ಸಹಿತ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಾನು ಫಸ್ಟ್ ಟೈಮ್ ಈ ಮೀಟಿಂಗ್ಗೆ ಕುಳಿತುಕೊಂಡಿದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ಇದ್ದವರಿದ್ರೆ ಹಾಕ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ಫಸ್ಟ್ ಟೈಮ್ ಒಬ್ರು ಬಂದಿದ್ದಾರೆ, ರಮ್ಯಾ ಅಂತ ಹೇಳುವವರು ಬಂದಿದ್ದಾರೆ. ವೆರಿ ಗುಡ್, ವೆಲ್ಕಮ್. ಬೆಂಗಳೂರಿಂದ ಒಬ್ರು ಬಂದಿದ್ದಾರೆ, ವಿಜಯ್ ಅಂತ ಅವರು ಸಹಿತ ಫಸ್ಟ್ ಟೈಮ್. ಓಕೆ, ಸಿನಾನ್ ಅಂತ ಹೇಳುವವರು ಬಂದಿದ್ದಾರೆ, ಫಸ್ಟ್ ಟೈಮ್. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಕು ಅಂತ ಬಂದಿದ್ದೀರಾ. ಅವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಾಗೆ ವೆಲ್ಕಮ್ ಮಾಡ್ಲಿಕ್ಕೂ ಇಷ್ಟಪಡ್ತೇನೆ. ಬಂಧುಗಳೇ, ಈ ಒಂದು ವ್ಯವಸ್ಥೆ ಶಿಕ್ಷಣದೊಂದಿಗೆ ಆದಾಯ, ಯಾಕಂದ್ರೆ ಎಜುಟೆಕ್ ಹೇಳುವಂತ ಒಂದು ಸಂಸ್ಥೆ ನಮಗೆ ಕೊಡ್ತಾ ಇದೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತಾವೆಲ್ಲ ಬಂದಿದ್ದೀರಾ. ಹಾಗಾದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವೊಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಕ್ಯಾರಿಯರ್ ಆಪರ್ಚುನಿಟಿ ಅನ್ನು ತಿಳ್ಕೊಳ್ಬೇಕು ಅಂತ ಆದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ 5 ವಿಚಾರ ನಮಗೆ ಗೊತ್ತಿರಬೇಕಾಗತ್ತೆ. ಒಂದು ಏನು ಅಂತ ಹೇಳಿದ್ರೆ, ಕಂಪನಿಯ ಪ್ರಮೋಟರ್ ಯಾರು, ಕಂಪನಿಯ ಪ್ರೊಫೈಲ್ ಏನು, ಕಂಪನಿಯ ಪ್ರಾಡಕ್ಟ್ ಏನು, ಹಾಗೆ ಕಂಪನಿಯ ಪ್ಲಾನ್ ಏನು, ಹಾಗೆ ಮತ್ತೆ ಪೀಪಲ್ ಅಂದ್ರೆ ನಮ್ಮೊಂದಿಗೆ ಯಾರು ಇದ್ದಾರೆ. ಇದು 5 ಇದ್ರೆ ಮಾತ್ರ ನಾವು ಒಂದು ಒಳ್ಳೆ ಕಂಪನಿ ಆಯ್ಕೆ ಮಾಡಿಕೊಂಡು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾನು ಒಂದೊಂದೇ ವಿಚಾರಗಳನ್ನು ಹಂಚುತ್ತಾ ಹೋಗ್ತೀನಿ. ಒಂದು ನಿಮಿಷ, ಯಾಕೋ
ಬಂತಾ? ಎಸ್ ಸರ್, ಬಂದಿದೆ ಬಂದಿದೆ. ಸ್ಕ್ರೀನ್ ಶೇರ್ ಆಯ್ತಲ್ವಾ? ಆಗಿದೆ ಸರ್. ಎಸ್ ಸರ್, ಆಗಿದೆ. ಓಕೆ ಓಕೆ, ತಮ್ಮೆಲ್ಲರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಮತ್ತೊಮ್ಮೆ. ಹಾಗಾದ್ರೆ ನಾನು ಈಗಾಗಲೇ ಹೇಳಿದೆ ಶಿಕ್ಷಣದ ಒಂದಿಗೆ ಸ್ವಾವಲಂಬಿ ಬದುಕು ಅಂತ ಹೇಳಿ. ಹಾಗಾದ್ರೆ ತಮಗೆಲ್ರಿಗೂ ಗೊತ್ತಿದೆ, ನಾವು ದೇಶದ ಉದ್ದಗಲಕ್ಕೆ ನೋಡಿ ರೂರಲ್ ಎಜುಕೇಶನ್ ಮತ್ತು ಅರ್ಬನ್ ಎಜುಕೇಶನ್ ಇದು ಹೇಗಿದೆ ಎಂಬುದು ತಮಗೆಲ್ರಿಗೂ ಗೊತ್ತಿದೆ. ನಮಗೆ ಸಾಧಾರಣವಾಗಿ ಈ ಕಡೆ ದಕ್ಷಿಣ ಕನ್ನಡದವರಿಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದ್ರೆ, ಅದು ಆಲ್ ಓವರ್ ಇಂಡಿಯಾ ನೋಡಿದ್ರೆ ಸಾಧಾರಣ 16% ಜನರಿಗೆ ಮಾತ್ರ ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ. ಉಳಿದವರಿಗೆ ಇವತ್ತು ಸಿಗ್ತಾ ಇಲ್ಲ. ಅಂದ್ರೆ 84% ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ತಾವು ಅದರ ಹಿನ್ನೆಲೆ ಈಗಾಗಲೇ ನೋಡಿದ್ದೀರಾ. ಹಾಗಾದ್ರೆ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಒನ್ ನೇಷನ್ ಯೂನಿಫಾರ್ಮ್ ಎಜುಕೇಶನ್. ಅಂದ್ರೆ ಒಂದು ಶಿಕ್ಷಣ ಎಂಬುದು ನಿಮಗೆ ಗೊತ್ತಿದೆ, ಯಾವುದೇ ಹಿನ್ನೆಲೆ ಇದ್ದವರಿಗೆ ನೀವು CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಇರ್ಬೋದು, ಯಾವುದೇ ಇರ್ಬೋದು, ಆನ್ಯುವಲ್ ಎಕ್ಸಾಮ್ ಒಂದೇ ರೀತಿ ಇರುತ್ತೆ. ಆ ರೀತಿ ದೃಷ್ಟಿಯಿಂದ ರಾಷ್ಟ್ರದಾದ್ಯಂತ ಒಂದೇ ರೀತಿ ಎಜುಕೇಶನ್ ಇದ್ರೆ ಬಹಳ ಒಳ್ಳೇದು ಅಂತ ಹೇಳುವಂಥದ್ದು. ಹಾಗಾದ್ರೆ ಇವತ್ತಿನ ವಿಶೇಷ ನಮ್ಮ ಈ ಪ್ರಾಜೆಕ್ಟ್ ಅಂದ್ರೆ ನಮ್ಮ ಏನು ಎಜುಟೆಕ್ ಅನ್ನುವಂಥದ್ದು. ಎಜುಟೆಕ್ ಅಂದ್ರೆ ಎಜುಕೇಶನ್ ವಿತ್ ಟೆಕ್ನಾಲಜಿ. ಅದರಲ್ಲಿ ಏನಂದ್ರೆ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ವಿಚಾರವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಅವಧಾರಣ ಸೀಕನ ಅಂತ ಹೇಳ್ತಾರೆ ಹಿಂದಿಯಲ್ಲಿ, ಅಥವಾ ಕಾನ್ಸೆಪ್ಟ್ ಲರ್ನಿಂಗ್ ಅಂತ ಹೇಳ್ತೀವಿ. ನಂತರ ಮೆಮೊರೈಸ್ ಅಂದ್ರೆ ಅದನ್ನು ನೆನಪಿಟ್ಟುಕೊಳ್ಳುವಂಥದ್ದು. ಇದು ಎರಡು ಸಹಿತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಏನು ಎಜುಟೆಕ್ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ನಮ್ಮ ಇದರಲ್ಲಿರುವಂತದ್ದು ನಿಮಗೆ ಗೊತ್ತಿದೆ, ನಮ್ಮ ಚಿಲ್ಡ್ರನ್ 3 ಅಂದ್ರೆ ಸ್ಟೂಡೆಂಟ್ಸ್ ಅವರಿಗೆ ಏನು ಅಂದ್ರೆ ಫಾಸ್ಟ್ ಲರ್ನರು, ಮೀಡಿಯಂ ಲರ್ನರು, ಸ್ಲೋ ಲರ್ನರ್. ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳು ಒಂದೇ ರೀತಿ ಇರುವುದಿಲ್ಲ. ಯಾಕಂದ್ರೆ ಕೆಲವರಿಗೆ 1 ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ 5 ಸಲ ಹೇಳ್ಬೇಕಾಗುತ್ತೆ, ಕೆಲವರಿಗೆ 10 ಸಲ ಹೇಳ್ಬೇಕಾಗತ್ತೆ. ಅದೇ ರೀತಿ ಇರುವಂತದ್ದು ಪೇರೆಂಟ್ಸ್ ಗಳದ್ದು ಸಮಸ್ಯೆ ಇರುವಂತದ್ದು. ನಾನ್ ಎಜುಕೇಟೆಡ್ ಇರ್ಬೋದು, ಎಜುಕೇಟೆಡ್ ಇರ್ಬೋದು, ಹೈಲಿ ಕ್ವಾಲಿಫೈಡ್ ಅಂದ್ರೆ 3 ರೀತಿಯ ಪೇರೆಂಟ್ಸ್ ನಮ್ಮೊಂದಿಗಿದ್ದಾರೆ. ನಂತರ ಇರುವಂತದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂಟ್ರಾಕ್ಷನ್ ಕೇವಲ ಸೀಮಿತ ಅವಧಿಯಲ್ಲಿ ಇರುತ್ತೆ. ನಂತರ ಪುನಃ ಹೇಳಲಿಕ್ಕೆ ಸಮಯ ಇರುವುದಿಲ್ಲ ಚಾಪ್ಟರ್ಗಳದ್ದು. ಇದಕ್ಕೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮ ವ್ಯವಸ್ಥೆನೇ ಇರುವಂತದ್ದು ಫಿಸಿಕಲ್ ಮತ್ತು ಡಿಜಿಟಲ್. ಅಂದ್ರೆ ಇದರ ಹೈಬ್ರಿಡ್ ಅಂತ ಹೇಳ್ಬೋದು. ಅಂದ್ರೆ ತಂತ್ರಜ್ಞಾನ ಆಧಾರಿತವಾದಂತಹ ಹಳೆ ಶಿಕ್ಷಣ ಪದ್ಧತಿ. ಹಾಗಾದ್ರೆ ಇದು ಹೇಗೆ ಏನು ಅಂತ ಹೇಳುವಂತ ನೋಡೋಣ. ಯಾಕಂದ್ರೆ ಇದಕ್ಕೆ ಒಂದು ಸೈಂಟಿಫಿಕ್ ಅಪ್ರೋಚ್ ಇದೆ. ಯಾಕಂದ್ರೆ ಇದು ವರ್ಲ್ಡ್ ವೈಡ್ ಹೇಳುವಂತದ್ದು. ಶಿಕ್ಷಣ ತಜ್ಞರು ನಮಗೆ ಏನು ಅರ್ಥ ಆಗುವಂತದ್ದು ಏನಂದ್ರೆ 20% ಓದುವುದರಿಂದ ಅರ್ಥ ಆಗತ್ತೆ, 30% ಬರೆಯುವುದರಿಂದ ಅರ್ಥ ಆಗತ್ತೆ. ಆದ್ರೆ ಆಡಿಯೋ ಮತ್ತು ವಿಡಿಯೋದಿಂದ 40%, ಅಂದ್ರೆ ಆಡಿಯೋ, ವಿಡಿಯೋ, ರೈಟಿಂಗ್, ರೀಡಿಂಗ್ ಎಲ್ಲ ಸೇರಿದ್ರೆ 90% ನಮಗೆ ಅರ್ಥ ಆಗುತ್ತೆ ಹೇಳುವಂತದ್ದು ಶಿಕ್ಷಣ ತಜ್ಞರ ಮಾತು. ಹಾಗಾದ್ರೆ ಈ ಒಂದು ವ್ಯವಸ್ಥೆ ಯಾಕಂತ ಹೇಳಿದ್ರೆ ನಿಮಗೆ ಈಗಾಗಲೇ ಹೇಳಿದೆ, ಶಿಕ್ಷಣದಲ್ಲಿ ಒಂದು ಆಧುನಿಕ ವ್ಯವಸ್ಥೆ ಮುಖಾಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತ ಒಂದು ವ್ಯವಸ್ಥೆಯಿಂದ ನಮ್ಮ ಪೂನಾದ ಶ್ರೀಯುತ ನೀಲೇಶ್ ಕಡೆಕರ್ ಹೇಳುವಂತವರು ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅವರು ನಮ್ಮ ಕಂಪನಿಯ CMD. ಅವರು ಇದನ್ನು ಪ್ರಾರಂಭ ಮಾಡಿದ್ದು 2022 ಫೆಬ್ರವರಿ 19ಕ್ಕೆ ಆಗಿದೆ. ಈಗಾಗಲೇ 15 ರಾಜ್ಯಕ್ಕೂ ಹೆಚ್ಚು ಈ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ. ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಅತ್ಯದ್ಭುತವಾದಂತ ಒಂದು ರೆವಲ್ಯೂಷನ್ ತಂದಿದೆ ಅಂತ ಹೇಳಿದ್ರೆ ಹೆಚ್ಚಳ ಏನಲ್ಲ. ಹಾಗಾದ್ರೆ ನಾನು ಅದರ ಬಗ್ಗೆ ಅವರ ಒಂದು ಏನು ಸಾಧನೆ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ಜಲಕ್ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಯಂಗ್ ಅಚೀವರ್ಸ್ ಅವಾರ್ಡ್ ಇನ್ ಇಂಡಿಯನ್ ಗವರ್ಮೆಂಟ್. ಹಾಗೆ ಬೇರೆ ಬೇರೆ ರೀತಿಯ ಅವಾರ್ಡ್ಗಳು ಸಿಕ್ಕಿದೆ. ಯಾಕಂದ್ರೆ ಮಹಾರಾಷ್ಟ್ರ ಗವರ್ನಮೆಂಟ್ 2 ಸಲ ಅವರಿಗೆ ಅವಾರ್ಡ್ ಸಿಕ್ಕಿದೆ.
ಅದೇ ರೀತಿ ಬೇರೆ ಬೇರೆ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಬೇರೆ ಬೇರೆ ತೊಡಗಿಸಿಕೊಂಡವರಿಗೊಂದು ರೆವಲ್ಯೂಷನರ್ ಅಂದ್ರೆ ಒಂದು ಅದ್ಭುತವಾದಂತ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಅಂತೇಳಿ ಅವರಿಗೆ ಸನ್ಮಾನ ಸಂದಿದೆ ಬಂಧುಗಳೇ. ಹಾಗಾದ್ರೆ ನಮ್ಮ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಇದೆ? CBSE ಬೋರ್ಡ್ ಇಂದು ಇದೆ, ನಂತರ ಮಹಾರಾಷ್ಟ್ರದ್ದು ಇಂಗ್ಲಿಷ್ ಮೀಡಿಯಂ ಸ್ಟೇಟ್ ಬೋರ್ಡ್ ಇದೆ, ನಂತರ ಅಲ್ಲಿಯದ್ದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಮರಾಠಿ ಮೀಡಿಯಂ ಇರ್ಬೋದು, ಹಿಂದಿ ಮೀಡಿಯಂ. ಆದ್ರೆ ನಾನು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕರ್ನಾಟಕದಲ್ಲಿ CBSE ಮತ್ತು ಸ್ಟೇಟ್ ಸಿಲೆಬಸ್ ಸಹಿತ ಇದರ ಉಪಯೋಗ ಪಡ್ಕೊಳ್ಳುವಂತ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಹಾಗಾದ್ರೆ ಫಿಸಿಕಲ್ ಎಜುಕೇಶನ್ ಏನಂದ್ರೆ ಅದನ್ನು ನೋಡೋಣ. ನೋಡಿ, ಇಲ್ಲಿ ಸಾಧಾರಣ ಡಿಜಿಟಲ್ ಇದರಲ್ಲಿ ಏನಂದ್ರೆ ಒಂದು 70ಕ್ಕೂ ಹೆಚ್ಚು ಜನ ಪೂರ್ಣವಾದಿ IIT ಪಾಸ್ ಪ್ರೊಫೆಸರ್ ಲೆಕ್ಚರ್ಸ್ ಶುರುವಾಗಿ ಬೇರೆ ಬೇರೆ ಜನ ಇದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಇದ್ದಾಗ. ಇದು ರೆಕಾರ್ಡಿಂಗ್ 50,000ಕ್ಕೂ ಹೆಚ್ಚಿನ ವಿಡಿಯೋಸ್ ಇದೆ. ಹೈ ಗ್ರಾಫಿಕ್ ಮತ್ತೆ ಅನಿಮೇಷನ್ ಅಂದ್ರೆ 24/7 ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಗೆ ಹೇಳ್ತೀವಿ 24/7 IIT ಪಾಸ್ ಆದಂತ ಪ್ರೊಫೆಸರ್ ಮುಖಾಂತರ ಹೋಮ್ ಟ್ಯೂಷನ್ ಅಂತ ನಾವು ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಫಿಸಿಕಲ್, ಹಾಗಾದ್ರೆ ಇದು ಆನ್ಲೈನ್ ಇದೆ, ಆಫ್ಲೈನ್ ಇದೆ. ನಮ್ಮ ಮನೆಗೆ ಅಂದ್ರೆ ವಿದ್ಯಾರ್ಥಿಗಳ ಮನೆಗೆ ಒಂದು ವರ್ಕ್ ಬರುತ್ತೆ, ಅದೆಲ್ಲ ಟಾಪಿಕ್ ಇರುತ್ತೆ, ಆಕ್ಚುಯಲ್ ಕ್ವಶನ್ಸ್ ಇರುತ್ತೆ, ಎಕ್ಸ್ಟ್ರಾ ಅಂದ್ರೆ ಆನ್ಯುವಲ್ ಎಕ್ಸಾಮಿಗೆ ತಯಾರಿ ಆಗುವ ದೃಷ್ಟಿಯಿಂದ ವಿಶೇಷವಾದಂತ ಕ್ವಶನ್ಗಳು ಇರುತ್ತೆ. ನಂತರ ಪರೀಕ್ಷೆಗಳು ಅಂದ್ರೆ ಅವರು ವಿದ್ಯಾರ್ಥಿಗಳು ಪುನಃ ತಯಾರಿ ಮಾಡುವ ದೃಷ್ಟಿಯಿಂದ ಪರೀಕ್ಷೆಗಳಿರುತ್ತೆ, ಅದೆಲ್ಲ QR ಕೋಡ್ ಮುಖಾಂತರ ಇರುತ್ತೆ. ಹಾಗಾದ್ರೆ ಅದರದೊಂದು ಝಲಕ್ ನಾವು ನೋಡೋಣ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲೇ ನೋಡಿ QR ಕೋಡ್ ಮುಖಾಂತರ ಒಂದು ಸಬ್ಜೆಕ್ಟ್ ನಲ್ಲಿ ಓಪನ್ ಮಾಡ್ತಾರೆ, ಅಲ್ಲಿ ನಿಮಗೆ ಅದರದ್ದು ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದು ಆಡಿಯೋ ಒಂದು ಲೈಟಿನ ಬಗ್ಗೆ ಇಲ್ಲಿ ವಿವರವಾಗಿ ಅಲ್ಲಿ ಲೆಕ್ಚರ್ಸ್ ಹೇಳ್ತಾ ಇದ್ದಾರೆ. ಸಾರಿ, ಏನೋ ಆಯ್ತು. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪ್ರತಿ ಒಂದು ಸಬ್ಜೆಕ್ಟ್ ವಿದ್ಯಾರ್ಥಿಗೆ ಪ್ರಪ್ರಥಮ ಬಾರಿಗೆ ಏನಾಗುತ್ತೆ, ಇಡೀ ಆ ಒಂದು ಸಬ್ಜೆಕ್ಟ್ ಏನಿದೆ, ಆ ಚಾಪ್ಟರ್ ಅಲ್ಲಿ ಏನಿದೆ ಅಂತ ಹೇಳುವಂತದ್ದು ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯನ್ನು QR ಕೋಡ್ ಮುಖಾಂತರ ಲೈವ್ ವಿಡಿಯೋಗಳ ಮುಖಾಂತರ ತೋರಿಸ್ತಾರೆ. ಅಲ್ಲಿ ಕೆಳಗಡೆ ಸ್ಕ್ರಿಪ್ಟ್ ಬರುತ್ತೆ, ಅಲ್ಲಿ ಏನು ಅಂದ್ರೆ ಪ್ರೊಫೆಸರ್ಗಳು ಅದರದ್ದು ಲೈವ್ ಎಕ್ಸಾಂಪಲ್ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನು ಹೇಳ್ತಾರೆ. ಇದರದ್ದು ಸಬ್ಜೆಕ್ಟ್ ಅನ್ನು ಅರ್ಥ ಮಾಡುವಂತದ್ದು ಅಂದ್ರೆ ಕಾನ್ಸೆಪ್ಟ್ ಲರ್ನಿಂಗ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಅದೇ ರೀತಿ ನಾನು ಈಗಾಗಲೇ ತೋರಿಸಿದ ವಿಡಿಯೋದಂಗೆ ಒಂದಂದ್ರೆ ಕ್ರಾಪ್ ಪ್ರೊಡಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ಅಂತ ಇದರ ಬಗ್ಗೆ ಒಂದು ಆ QR ಕೋಡ್ ನೀವು ನೋಡಿದ್ರಿ, ಅದನ್ನೇನ್ ಮಾಡ್ಬೇಕಾಗತ್ತೆ, ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಆ ಸ್ಕ್ಯಾನ್ ಮಾಡಿದ ಮೇಲೆ ಅದರದ್ದು ವಿಡಿಯೋ ಬರುತ್ತೆ. ಆ ವಿಡಿಯೋ ಬಂದ ಮೇಲೆ ಆ ವಿದ್ಯಾರ್ಥಿ ಏನ್ ಮಾಡ್ತಾರೆ, ಅದನ್ನು ಫಸ್ಟಿಗೆ ನೋಡಿ ಕಲಿಯುವಂಥದ್ದು, ಕೇಳಿ ಕಲಿಯುವಂಥದ್ದು, ಅರ್ಥ ಮಾಡ್ಕೊಂಡು ಕಲಿಯುವಂಥದ್ದು, ಮತ್ತೆ ಬರೆದು ಕಲಿಯುವಂಥದ್ದು. ಹಾಗಾದ್ರೆ ಆ ನೋಡಿ ಕಲಿಯುವಂಥದ್ದು ಅಂದ್ರೆ ನಿಮಗೆ ಗೊತ್ತಿದೆ, ಆ ವಿಜುವಲ್ ಎಂಬುದು ನಮ್ಮ ಮೆದುಳಿನಲ್ಲಿ ತುಂಬಾ ದಿವಸ ನೆನಪು ಉಳ್ಕೊಳ್ಳುತ್ತೆ. ನಿಮಗೆ ಗೊತ್ತಿದೆ, ಈಗ ನನಗೆ ನಾವು ಇಲ್ಲಿ ದಕ್ಷಿಣ ಕನ್ನಡದ ನಾವು ಹೇಳ್ತಾ ಒಂದು ಯಕ್ಷಗಾನ ಅಂತೇಳಿ ಈ ಒಂದು ಮಾಧ್ಯಮ ಸಾಧಾರಣವಾಗಿ ನಾನು ವೈಯಕ್ತಿಕವಾಗಿ ಹೇಳ್ತಿದ್ರೆ ಒಂದು 60-70 ವರ್ಷದ ಹಿರಿಯರನ್ನು ನೋಡಿದ್ದೀನಿ. ಅವರಿಗೆ ಯಾವುದೇ ಅಕ್ಷರ ಅಭ್ಯಾಸ ಇಲ್ಲ, ಆದ್ರೆ ಅವರಿಗೆ ರಾಮಾಯಣ ಮಹಾಭಾರತದ ಬಗ್ಗೆ ಅದ್ಭುತವಾಗಿ ನಿರರ್ಗಳವಾಗಿ ಮಾತನಾಡಬಲ್ಲರು. ಯಾಕಂದ್ರೆ ಇದರ ಅರ್ಥ ಏನು ಅಂದ್ರೆ, ಬರೀ ಒಂದು ವಿಜುವಲ್ ಅಲ್ಲಿ ನೋಡಿ ಕೇಳಿ ಅವರಿಗೆ ಎಷ್ಟು ಅರ್ಥ ಆಗಿದೆ ಅಂದ್ರೆ ಅವರು ಅದನ್ನ ಸುದೀರ್ಘವಾಗಿ ಮಾತಾಡಬಲ್ಲರು. ಹಾಗೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿಜುವಲ್ ಮುಖಾಂತರ ಅವರು ಕೇಳ್ತಾ ನೋಡ್ತಾ ಅರ್ಥ ಮಾಡ್ಕೊಳ್ತಾ ಬರೆಯುವಾಗ ಅವರಿಗೆ ಅವರ ಏನು ಪರ್ಮನೆಂಟ್ ಮೆಮರಿ ಅಂತ ಏನಾಗುತ್ತೆ ಅದು ಇಂಪ್ರೂವ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇರುವಂತದ್ದು ಕ್ವಶನ್ ಆನ್ಸರ್. ನಿಮಗೆ ಗೊತ್ತಿದೆ, ಅದು ಸಹಿತ ತಯಾರಿ ಬಹಳ ಮುಖ್ಯ. ಆವಾಗ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಪರೀಕ್ಷೆಗೆ ಒಂದು ರೀತಿಯಲ್ಲಿ ತಯಾರಿ ಎರಡು ಬೆನಿಫಿಟ್ ಇದೆ. ಒಂದು, ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ಫಸ್ಟಿಗೆ ವಿಚಾರವನ್ನು ತಿಳ್ಕೊಳ್ತಾನೆ, ಆಮೇಲೆ ಆನ್ಸರ್ ಬರೀಲಿಕ್ಕೆ ಹೋಗ್ತಾನೆ. ಆನ್ಸರ್ ಬರಿತಾ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ 1 ಮಾರ್ಕಿಗೆ ಎಷ್ಟು ಬರೀಬೇಕು, 2 ಮಾರ್ಕಿಗೆ ಎಷ್ಟು ಬರೀಬೇಕು ಅದನ್ನು ಸಹಿತ ಅವನಿಗೆ ಪ್ರಾಕ್ಟೀಸ್ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಮುಂದಿನ ದಿನಗಳಲ್ಲಿ. ಆ ರೀತಿಯಲ್ಲಿ ಆ ವಿದ್ಯಾರ್ಥಿ ಕ್ವಶನ್ ಆನ್ಸರ್ ಮಾಡ್ತಾ ತನ್ನ ತಿಳುವಳಿಕೆಯನ್ನು, ನನ್ನ ನಾಲೆಜ್ ಅನ್ನು, ನನ್ನ ಏನು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇರುವಂತದ್ದು ಅಸೆಸ್ಮೆಂಟ್.
ಇದು ಅದ್ಭುತವಾದಂತ ಒಂದು ಯುನಿಕ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ವಿದ್ಯಾರ್ಥಿಗಳು ಪೇರೆಂಟ್ಸ್ ಹತ್ರ ಇರ್ಬೋದು, ಟೀಚರ್ಸ್ ಹತ್ರ ಇರ್ಬೋದು, ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಅದೇ ರೀತಿ ತಿಳ್ಕೊಂಡಿರ್ತಾನೆ, ಅದು ತಪ್ಪಲ್ಲ. ಯಾಕಂದ್ರೆ ಕೆಲವು ಸಲ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ಸಾಧಾರಣವಾಗಿ ಒಂದು ಪೇರೆಂಟ್ಸಿಗಿರ್ಬೋದು, ಮಕ್ಕಳಿಗಿರ್ಬೋದು, ಅವರ ನಿಜವಾದಂತ ಒಂದು ಶಿಕ್ಷಣ ಮಟ್ಟ ಗೊತ್ತಾಗುವಂಥದ್ದು ಆನ್ಯುವಲ್ ಎಕ್ಸಾಮಿನ ರಿಸಲ್ಟ್ ಬಂದ ಮೇಲೆ, ಮಾರ್ಕ್ ಗೊತ್ತಾದ ಮೇಲೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ಆ QR ಕೋಡ್ ಮುಖಾಂತರ ಅವನಿಗೆ ಅವನು ಅಸೆಸ್ಮೆಂಟ್ ಮಾಡ್ತಾನೆ, ಪೇರೆಂಟ್ಸ್ಗಳು ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಆವಾಗ ಅಸೆಸ್ಮೆಂಟ್ ಮಾಡಿದಾಗ 17 ಕ್ವಶನ್ 25 17 ಕ್ವಶನ್ ಆನ್ಸರ್ ಮಾಡಿದ ನಂತರ 8 ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ 2 ರೀತಿಯಲ್ಲಿ ಅವನು ಅಧ್ಯಯನ ಮಾಡಬಹುದು. ಒಂದು, ಹಳೆ ವಿಡಿಯೋಗಳನ್ನು ನೋಡ್ತಾ ಅವನು ಅಧ್ಯಯನ ಮಾಡ್ಲಿಕ್ಕಾಗತ್ತೆ. ಇನ್ನು ಗ್ರೇಡ್ ಆಗ್ಬಹುದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಅವನು ಆ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪುನಃ ಅಸೆಸ್ಮೆಂಟ್ ಮಾಡ್ತಾ 25 ಅಲ್ಲಿ 25 ವರೆಗೆ ಅದನ್ನು ಮಾರ್ಕ್ ತೆಗಿಲಿಕ್ಕೆ ಇದು ಬಹಳ ಅದ್ಭುತವಾದಂತ ಟೂಲ್ಸ್ ಅಂತ ಹೇಳ್ಬೋದು. ಇದು ಸಹಿತ ಹಾಗೆ ಸ್ಕ್ಯಾನ್ ಫಾರ್ QR ಕೋಡ್ ಇದರಲ್ಲಿ ಇರುತ್ತೆ. ನಂತರ ನಿಮಗೆ ಗೊತ್ತಿದೆ ಇಂಟರಾಕ್ಟಿವ್ ಸೆಷನ್ ಸಹಿತ ಬಹಳ ಮುಖ್ಯ. ಯಾಕಂದ್ರೆ 5 ರೀತಿಯಲ್ಲಿ ಕಲಿಯುವಂಥದ್ದು, ನೋಡಿ ಕಲಿಯುವಂಥದ್ದು, ಕೇಳಿ ಕಲಿಯುವಂಥದ್ದು, ಅರ್ಥ ಮಾಡ್ಕೊಂಡು ಕಲಿಯುವಂಥದ್ದು, ಬರೆದು ಕಲಿಯುವಂಥದ್ದು, ಇಂಟರಾಕ್ಟಿವ್ ಮುಖಾಂತರ ಕಲಿಯುವಂಥದ್ದು. ಇದು ಲೈವ್ ಕ್ಲಾಸ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಕ್ವಿಜ್. ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನೋಡಿ, ಕ್ವಿಜ್ ಹೇಗಿರುತ್ತೆ ಅಂತ ನೋಡಿ, ಒಂದು ಝಲಕ್. ಸರ್ ಅದ್ರದ್ದೊಂದು ವಾಲ್ಯೂಮ್ ಜಾಸ್ತಿ ಮಾಡ್ತೀರಾ ಸರ್? ಆಡಿಯೋದು ಕೇಳ್ತಾ ಇಲ್ಲ ಅದು. ಓಕೆ, ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಕ್ವಿಜ್ ಅಲ್ಲಿ ಏನು ಆ ಪ್ರೊಫೆಸರ್ಸ್ಗಳು ಫಾಸ್ಟೆಸ್ಟ್ ಫಿಂಗರ್ ಮುಖಾಂತರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅವಾಗ ಯಾರು ಫಾಸ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅವರಿಗೆ ಮಾರ್ಕ್ಸ್ ಬರುತ್ತೆ. ಫಸ್ಟ್ ಸೆಕೆಂಡ್ ರ್ಯಾಂಕ್ ಅಂತ ಬರುತ್ತೆ. ಅದರಲ್ಲಿ ಬಹುಮಾನ ಇರುತ್ತೆ, 150 ರೂಪಾಯಿ, 100 ರೂಪಾಯಿ. ತುಂಬಾ ಖುಷಿಯಿಂದ ಹೇಳ್ತೇನೆ, ಕರ್ನಾಟಕದ ಅಂತ ಮೂಡಬಿದ್ರೆ ಅವರು ರೋಟರಿ ಸ್ಕೂಲ್ ನ ಒಂದು ಮಗಳು ಇದರಲ್ಲಿ 10ಕ್ಕೂ ಹೆಚ್ಚು ಸಲ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಯಾಕಂದ್ರೆ ಇದರಲ್ಲಿ ಏನಂದ್ರೆ ಆ 150 ರೂಪಾಯಿ ಎಂಬುದು ಆ ವಿದ್ಯಾರ್ಥಿಗೆ ಬಹಳ ದೊಡ್ಡದು. ಹಾಗೆ ಅಂತೇಳಿ ಇನ್ನೊಂದು ರೆಕಾಗ್ನೇಷನ್, ಇದನ್ನು ಥ್ರೂ ಔಟ್ ಇಂಡಿಯಾ ಬೇರೆ ಬೇರೆ ಮಾಧ್ಯಮದ ಮುಖಾಂತರ ಒಂದು ಪ್ರಚಾರವನ್ನು ಮಾಡ್ತಾರೆ. ಇದರ ಮುಖಾಂತರ ಇಂಡೈರೆಕ್ಟ್ ಆಗಿ ಏನಾಗುತ್ತೆ, ಈಗ ಕಮ್ಮಿ ಮಾರ್ಕ್ ಬಂದವರಿಗೆ ಅವರು ಪುನಃ ಕಲೀಲಿಕ್ಕೆ ಏನಂದ್ರೆ ಏನು ನಾನು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಹೇಳುವಾಗ ಕಾನ್ಸಂಟ್ರೇಷನ್, ಒಬ್ಸರ್ವೇಷನ್, ನಂತರ ಟೈಮ್ ಮ್ಯಾನೇಜ್ಮೆಂಟ್, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಗೊತ್ತಿರೋದು ಇಂಪ್ರೂವ್ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಆ ಕಲಿಯುವ ರೀತಿ ಇಂಪ್ರೂವ್ ಆಗ್ಲಿಕ್ಕೆ ಇದು ಕ್ವಿಜ್ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಗಾದ್ರೆ ನಿಮಗೆ ಗೊತ್ತಿರ್ಬೋದು ಈ ಪ್ಯಾಕೇಜ್ ಇಂದು ಈಗ ಕಾಸ್ಟ್ ಎಷ್ಟು ಅಂತ ಹೇಳಿ. ನಿಮಗೆ ನಾನು ಈಗಾಗಲೇ ಹೇಳಿದ್ದೀನಿ, ಸಾಧಾರಣವಾಗಿ ಒಂದು 6 to 10th ವರೆಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಇರುತ್ತೆ. ಸಾಧಾರಣವಾಗಿ 1,500 2,000 ವಿಡಿಯೋಸ್ ಇದೆ. ಅದು ಹೈಲಿ ಕ್ವಾಲಿಫೈಡ್ ಟೀಚರ್ಗಳು ರೆಡಿ ಮಾಡಿದಂಥದ್ದು. ನಂತರ HD ಅಂತ ಅಂದ್ರೆ 3D ಇದೆ. ಒಂದು ವಿಡಿಯೋದು 10 ರಿಂದ 15 ರೂಪಾಯಿ ಅಂತ ಹೇಳಿದ್ರು. ಅದರ ಮೌಲ್ಯ ಸಾಧಾರಣ ಒಂದು 10, 20, 25,000 ರೂಪಾಯಿ ಆಯ್ತು. ಅದೇ ರೀತಿ ಅಸೆಸ್ಮೆಂಟ್ ಪಾರ್ಟ್ ಹೇಳಿದ್ರೆ ಅದಕ್ಕೆ ಸಹಿತ ನಾವು ಮೌಲ್ಯ ಲೆಕ್ಕ ಹಾಕಿದ್ದು. ಯಾಕಂದ್ರೆ ಆ ವಿದ್ಯಾರ್ಥಿಯನ್ನು ಪುನಃ ಆ ಪರೀಕ್ಷೆಗೆ ತಯಾರಿ ಮಾಡುವಂತಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡೋ ದೃಷ್ಟಿಯಿಂದ ಅದಕ್ಕೂ ಸಹಿತ ನಾವು ಒಂದು 10,000 ರೂಪಾಯಿ ಮೌಲ್ಯ ಹಿಡಿಬಹುದು. ಅದೇ ರೀತಿ ಇನ್ನೊಂದು ಹೇಳ್ತಿದ್ರೆ ಆನ್ಲೈನ್ ಇದು ಇಂಟರಾಕ್ಟಿವ್ ಸೆಕ್ಷನ್, ಅಂದ್ರೆ ಮಕ್ಕಳಿಗೆ ಕ್ವಿಜ್ ಅಲ್ಲಿ ಕುಳಿತುಕೊಳ್ಳೋದಲ್ಲದೆ ಅವನ ಕ್ವಶನ್ ಆನ್ಸರ್ ಇಂಟ್ರಾಕ್ಟ್ ಆಗಿ ಕಲಿಯುವಂತದ್ದು, ಅದಕ್ಕೆ ಸಹಿತ ಒಂದು 10,000 ಅಂದ್ರೆ 40 ರಿಂದ 50,000 ರೂಪಾಯಿ ಮೌಲ್ಯದ ಒಂದು ಪ್ಯಾಕೇಜ್ ಕಂಪನಿ ಕೇವಲ ನಾನು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ 6 to 8 ವರೆಗೆ 7,999. ಬಂಧುಗಳೇ, ನಿಮಗೆ ಗೊತ್ತಿದೆ ಸಾಧಾರಣವಾಗಿ ಒಂದು ಮಾರ್ಕೆಟ್ ಅಲ್ಲಿ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಒಂದು 10 ರೂಪಾಯಿ ಇದ್ದದ್ದು 40 ರೂಪಾಯಿ ಹೇಳಿ 30 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ನಾನು ಫಸ್ಟ್ ಟೈಮ್ ಇನ್ ದ ಹೋಲ್ ಇಂಡಿಯಾ ಫ್ರಮ್ ಲಾಸ್ಟ್ 50 years ಅಲ್ಲಿ ಅದು ಪೇಟೆಂಟ್ ಆದಂತಹ ಪ್ರಾಡಕ್ಟ್, ಅದ್ಭುತವಾದಂತಹ ಒಂದು ನೋಬೆಲ್ ಕಾಸ್ ಇರುವಂತ ಒಂದು ಪ್ರಾಡಕ್ಟ್ ಅಂಡರ್ ದ ರೇಟ್ ಅಂದ್ರೆ 50,000 ರೂಪಾಯಿ 60,000 ರೂಪಾಯಿ ಮೌಲ್ಯದ್ದು 6 ರಿಂದ 8 ವರೆಗೆ 7,999. ಅದೇ ರೀತಿ ಇರುವಂತದ್ದು 14,999. ಅಂದ್ರೆ ನೀವು ಟ್ಯೂಷನ್ಗೆ ಕಳಿಸಿದ್ರು ಸಹಿತ ಅಲ್ಲಿ ಸಹಿತ 25,000 30,000. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಆಗ್ಲಿ ಪೇರೆಂಟ್ಸ್ಗೆ ಆಗ್ಲಿ ಇದರೊಳಗೆ ಮಕ್ಕಳಿಗೆ ಕಲಿಯುವಂತದ್ದಕ್ಕೆ ಇಂಪ್ರೂವ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ಮಕ್ಕಳಿಗೆ ಇದು ಪೇರೆಂಟ್ಸ್ಗೆ ವೆರಿ ಲೋ ಕಾಸ್ಟ್ ಅಲ್ಲಿ ಇದು ಸಿಗುತ್ತೆ. ಹಾಗೆ ಇರುವಂತದ್ದು ಯಾಕಂದ್ರೆ ಇದರಲ್ಲಿ ಬೇರೆ ಬೇರೆ ಪ್ಯಾಕೇಜ್ ಇದೆ. ನಾನು ಕರ್ನಾಟಕದಲ್ಲದೆ ಮಹಾರಾಷ್ಟ್ರದ್ದು ಇದೆ.
ನಂತರ ಸಪ್ಲಿಮೆಂಟರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ವರೆಗೆ ಮಕ್ಕಳ ಏನು ಭೌತಿಕ ಮಟ್ಟ ಹೆಚ್ಚಿಸುವಂತದ್ದು ಇರ್ಬೋದು, ಆರ್ಟ್ ಆಫ್ ಡ್ರಾಯಿಂಗ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಜನರಲ್. ಅಂದ್ರೆ ಒಂದು ಮಗು 5 ರಿಂದ 6 ವರ್ಷದ ಮಗು ಫಸ್ಟಿಗೆ ಪೆನ್ಸಿಲ್ ಹಿಡಿಯುವುದು ಹೇಗೆ ಅಂತ ಕಲಿಸಿಕೊಡ್ಬೇಕು, ಆಮೇಲೆ ಅಕ್ಷರ, ಆಮೇಲೆ ಶಬ್ದ, ಆಮೇಲೆ ವಾಕ್ಯ, ಆಮೇಲೆ ಅಂದ್ರೆ ಹಂತ ಹಂತವಾಗಿ ಆ ಮಗು ವಿಕಸಿತ ಆದಂಗೆ ಆ ಮಗುವಿಗೆ ಕಲಿಸಬೇಕು. ಅದು ಆಟ ಆಡ್ತಾ ವಿಡಿಯೋ ನೋಡ್ತಾ ಕಲಿಲಿಕ್ಕಿರುವಂತ ಅದ್ಭುತವಾದಂತ ವ್ಯವಸ್ಥೆ ಸಹಿತ ನಮ್ಮಲ್ಲಿ ಲಭ್ಯ ಇದೆ. ಅದು ಸಹಿತ 7,999. ನಂತರ ಇರುವಂತದ್ದು ಜನರಲ್ ಪ್ಯಾಕೇಜ್. ಏಕೆಂದ್ರೆ ನಿಮಗೆ ಗೊತ್ತಿದೆ, ಸಾಧಾರಣವಾಗಿ ನಾನು ಮೊದಲಿಗೆ ಪ್ರಾರಂಭದವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂತ ಒಂದು ಶಿಕ್ಷಣ ವ್ಯವಸ್ಥೆಗೆ ಇದು ಒಂದು ಅದ್ಭುತವಾದಂತ ಕೊಡುಗೆ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ರೂರಲ್ ಬೆಲ್ಟ್ ಅಲ್ಲಿ ನಿಮಗೆ ಗೊತ್ತಿದೆ, ಮಕ್ಕಳಿಗೂ ಸಹಿತ ಇಂಗ್ಲಿಷ್ ಇಂದ ಕಷ್ಟ ಆಗತ್ತೆ, ಪೇರೆಂಟ್ಸ್ಗೂ ಕಷ್ಟ ಆಗತ್ತೆ. ಹಾಗೆ ಮೊನ್ನೆ ನಾನು ಒಂದು ಊರಿಗೆ ಹೋದಾಗ ನಮ್ಮ ಟೀಚರ್ಸ್ಗೂ ಸಹಿತ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಕಷ್ಟ ಇದೆ, ಹಾಗೆ ಟೀಚರ್ಸ್ಗೆ ಕೊಡಿ ಅಂತ ಕೆಲವರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸ್ಪೋಕನ್ ಇಂಗ್ಲಿಷ್ ಇದು 7,999. ಅದರ ಒಂದಿಗೆ ಡಿಜಿಟಲ್ ಆಗಿ ಕೆಲವು ವಿಶೇಷವಾದಂತ ಕಾಂಪ್ಲಿಮೆಂಟರಿ ನಿಮಗೆ ಸಿಗುತ್ತೆ. ಅಕೌಂಟ್ಸ್ ಎಂದು ಇಂಟರ್ವ್ಯೂ ಸ್ಕಿಲ್, ಫೋಟೋಶಾಪ್, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅದೆಲ್ಲ ನಿಮಗೆ ಬೋನಸ್ ಅಂತ ಹೇಳ್ಬೋದು. ಆದ್ರೆ ನಿಮಗೆ ವರ್ಕ್ ಬುಕ್ ಅಲ್ಲಿ ಇರುವಂತದ್ದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅದೇ MS ಆಫೀಸ್, ಅದುವೇ ಅಡ್ವಾನ್ಸ್ ಎಕ್ಸೆಲ್ ಅಂತ. ಈ ರೀತಿ ಬೇರೆ ಬೇರೆ ಪ್ಯಾಕೇಜ್ಗಳು ಆ ವಿದ್ಯಾರ್ಥಿಗೆ ಲಭ್ಯ ಆಗುತ್ತೆ. ವಿದ್ಯಾರ್ಥಿ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಜನರಲ್ ಇರ್ಬೋದು. ಯಾಕಂದ್ರೆ ಇವತ್ತಿಗೆ ಬೆಂಗಳೂರಂತ ಮಂಗಳೂರಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಬೇಕಾಗತ್ತೆ. ಆ ದೃಷ್ಟಿಯಿಂದ ಸಹಿತ ಜನರಲ್ ಆಗಿ ಈ ಸ್ಪೋಕನ್ ಇಂಗ್ಲಿಷ್ ಅನ್ನು ನಾವು ಅಂದ್ರೆ ಬಹಳ ಸುಲಭದಲ್ಲಿ ಜನರಿಗೆ ತಲುಪಬಹುದು. ಯಾಕಂದ್ರೆ 35-40 ವರ್ಷ ಆದ ಮೇಲೆ ನಾವು ಒಂದು ಶಾಲೆಗೆ ಹೋಗಿ ಅಥವಾ ಟ್ಯೂಷನ್ ಸೆಂಟರ್ಗೆ ಹೋಗಿ ಇಂಗ್ಲಿಷ್ ಕಲಿಯಕ್ಕಾಗಲ್ಲ. ಆ ದೃಷ್ಟಿಯಿಂದ ಒಂದು ಅದ್ಭುತವಾದಂತ ಕೊಡುಗೆ ಅಂತ ಹೇಳ್ಬೋದು. ಹಾಗೆ ಇರುವಂತದ್ದು ಮೌಲ್ಯ ಶಿಕ್ಷಣ. ನಿಮಗೆ ಪ್ರತಿಯೊಬ್ಬ ಹುಟ್ಟಿಂದ ಸಾವುವರೆಗೆ ನಾವು 3 ರೀತಿಯ ಶಿಕ್ಷಣ ಅಂತ ಹೇಳ್ತೀವಿ. ಫಸ್ಟ್ ಜೀವನ ಶಿಕ್ಷಣ, ಫಸ್ಟಿಗೆ ತಾಯಿಯಿಂದ ಪ್ರಾರಂಭ ಆಗತ್ತೆ, ಮತ್ತೆ ಪರಿಸರದಿಂದ ಪ್ರಾರಂಭ ಆಗತ್ತೆ, ಬದುಕಿನಲ್ಲಿ ನಾವು ಕಲಿತಾ ಹೋಗ್ತೀವಿ. ಆಮೇಲೆ ಇರುವಂತದ್ದು ಶೈಕ್ಷಣಿಕ ಶಿಕ್ಷಣ, ಆಮೇಲೆ ಇರುವಂತದ್ದು ಮೌಲ್ಯ ಶಿಕ್ಷಣ. ಯಾಕಂದ್ರೆ ಒಂದು ಜೀವನ ಮೌಲ್ಯಗಳನ್ನು ಅಳವಡಿಸಿದ್ರೆ ಮಾತ್ರ ನಾವು ಉತ್ತಮ ಮಾನವನಾಗ್ತೀವಿ, ನಾವು ಒಂದು ಸಮಾಜಕ್ಕೆ ಒಂದು ಆಸ್ತಿ ಆಗ್ತೀವಿ. ಆ ದೃಷ್ಟಿಯಿಂದ ಭಗವದ್ಗೀತೆ ಎಂಬುದು ನಮಗೆ ಒಂದು ಅದ್ಭುತವಾದಂತ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಎಲ್ಲ ಫಾರಿನ್ ಅಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇದು ನಿಮಗೆ ಲೈಫ್ ಮ್ಯಾನುವಲ್. ಯಾಕಂದ್ರೆ ಒಂದು ವ್ಯಕ್ತಿ, ಒಬ್ಬ ಮನುಷ್ಯ ಹೇಗಿರ್ಬೇಕು, ಅವನ ಒಂದು ಸಮಸ್ಯೆಗಳನ್ನ ಹೇಗೆ ಓವರ್ಕಮ್ ಆಗುವಂತದ್ ಬಗ್ಗೆ ಇರುವಂತದ್ದು. ಇದು ಸಹಿತ ಪೇಟೆಂಟ್ ಆಗಿದೆ. ಯಾಕಂದ್ರೆ ಎಲ್ಲಾ ಪ್ಯಾಕೇಜ್ಗಳು ಪೇಟೆಂಟ್ ಆಗಿದೆ. ಯಾಕಂದ್ರೆ ಭಗವದ್ಗೀತೆ 5,000 ವರ್ಷದ ಹಿನ್ನೆಲೆ ಇರುವಂತದ್ದು. ಆದ್ರೆ ವೇ ಆಫ್ ಪ್ರೆಸೆಂಟೇಷನ್ QR ಕೋಡ್ ಮುಖಾಂತರ ಇದಕ್ಕೆ ನಾವು ಹೇಳ್ತೀವಿ ಮಾತನಾಡುವ ಭಗವದ್ಗೀತೆ ಅಂತ. ಪ್ರಸ್ತುತ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇದೆ. 18 ಚಾಪ್ಟರ್, 700 ಇದೆ. 5 ವಿಡಿಯೋಸ್ ಬರುತ್ತೆ ಒಂದಲ್ಲಿ. ಫಸ್ಟಿಗೆ ಅದರ ಶ್ಲೋಕ, ಅರ್ಥ, ವಿವರಣೆ ಬರುತ್ತೆ. ಆಮೇಲೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅದನ್ನ ಏನ್ ಹೇಳ್ತಾರೆ, 3 ರೀತಿಯಲ್ಲಿ ಅಂದ್ರೆ ವೈಯಕ್ತಿಕ ಬದುಕಿಗೆ, ನಂತರ ಸಾಂಸಾರಿಕ ಬದುಕಿಗೆ ಮತ್ತು ವ್ಯವಹಾರ ಬದುಕಿಗೆ ಇದು ಹೇಗೆ ಅನುಕೂಲ ಆಗುತ್ತೆ ಅಂತೇಳಿ. ಇದು ಸಹಿತ ಒಂದು, ಯಾಕಂದ್ರೆ ಈ ಪ್ಯಾಕೇಜ್ ಇಂದು ನಿಜವಾಗಿ ತಯಾರು ಮಾಡಿದ ಲೆಕ್ಕ ಹಾಕಿದ್ರೆ ಒಂದು 50,000-60,000 ರೂಪಾಯಿ ಮೌಲ್ಯ ಅಂತ ಹೇಳ್ಬೋದು. ಆದ್ರೆ ಇದು ಸಹಿತ ನಮಗೆ ಕೇವಲ ಇದರ ಪ್ಯಾಕೇಜಿನ ಕಾಸ್ಟ್ ನೋಡಿ ಒಂದು 65,000-70,000 ರೂಪಾಯಿ ಆಗುವಂಥದ್ದು. ಅಂದ್ರೆ ಬುಕ್ ಕಾಸ್ಟ್ 5,000 ಇರ್ಬೋದು, ವಿಡಿಯೋದು 35,000 ಇರ್ಬೋದು, ಮತ್ತೆ ವೀಕ್ಲಿ ನಮಗೆ ಅದರದ್ದು ಭಗವದ್ಗೀತೆ ಸೆಷನ್ ಇದೆ. ಒಂದು 65,000-70,000 ರೂಪಾಯಿಯ ಪ್ಯಾಕೇಜು ಕೇವಲ 12,999. ಯಾಕಂದ್ರೆ ನಾನು ಈಗ ಇಷ್ಟೊತ್ತು ಹೇಳಿದಂಥದ್ದು ಆ ಪ್ಯಾಕೇಜ್ಗಳು ಪ್ರತಿಯೊಂದು ಸಹಿತ ಒಂದು 10 ರೂಪಾಯಿ ಇದ್ರೆ ನಮಗೆ 2 ರೂಪಾಯಿ 3 ರೂಪಾಯಿ ಕೊಡ್ತೀವಿ. ಅದಕ್ಕೆ ನಾನು ವಿಶೇಷವಾಗಿ ನಮ್ಮ CMD ಸರ್ ನೀಲೇಶ್ ಕಳೆಕರ್ಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಈಗಾಗಲೇ ಹೇಳಿದೆ, ಇದರಲ್ಲಿ ಒಂದು ಆಪರ್ಚುನಿಟಿ ಇದೆ ಅಂತ ಹೇಳಿ ಫಸ್ಟಿಗೆ ಪ್ರಾರಂಭ ಮಾಡುವಾಗ. ಅಂದ್ರೆ ಲರ್ನಿಂಗ್, ಯಾಕಂದ್ರೆ ನಾವು ಒಂದು ಶಿಕ್ಷಣ ಅಂತ ಹೇಳುವಂಥದ್ದು ಲರ್ನಿಂಗ್ ಹೇಳುವಂತ ಒಂದು ಶಬ್ದದಲ್ಲೇ ಅರ್ನಿಂಗ್ ಇದೆ, ಅದಲ್ಲೇ ಅಚೀವ್ಮೆಂಟ್ ಇದೆ, ಅದಲ್ಲೇ ರೆಕಾಗ್ನಿಷನ್ ಇದೆ ಥ್ರೂ ನೆಟ್ವರ್ಕ್. ಅಂದ್ರೆ ನಾವೊಂದು ತಂಡವಾಗಿ ಒಂದು ಕೆಲಸ ಮಾಡಿದಾಗ ಆಪರ್ಚುನಿಟಿ ಇದೆ. ಹಾಗಾದ್ರೆ ನಾವು ಇಂಡಿಪೆಂಡೆಂಟ್ ಎಜುಕೇಶನ್ ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ ನೋಡಿ. ಈ ಒಂದು ಎಜುಕೇಶನ್ ಕನ್ಸಲ್ಟೆಂಟ್ ಹೇಳುವಂಥದ್ದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನೋಬೆಲ್ ಕಾಸ್, ನಾವು ಯಾರಲ್ಲಿಗೂ ಯಾವ ಹೊತ್ತಿಗೂ ಎಷ್ಟೊತ್ತಿಗೆ ಬೇಕಿದ್ರು ನಾನೊಂದು ಶಿಕ್ಷಣ, ನಿಮ್ಮ ಒಂದು ಮಕ್ಕಳ ಒಂದು ಕುಟುಂಬದ ಒಂದು ಮಕ್ಕಳ ವಿದ್ಯಾರ್ಥಿಯ ಶಿಕ್ಷಣ ಮಟ್ಟ ಹೆಚ್ಚಿಸ್ಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಒಂದು ಶಾಲೆಯದ್ದು ಹೆಚ್ಚಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಲಿಕ್ಕೆ ಯಾರು ಬೇಡ ಅಂತ ಹೇಳುದಿಲ್ಲ. 100ಕ್ಕೆ 100 ನಮಗೆ ಅಲ್ಲಿ ಪ್ರವೇಶ ಸಿಗುತ್ತೆ. ಹಾಗಾದ್ರೆ ಎವರ್ ಗ್ರೀನ್ ಗೋನಿಂಗ್ ಇಂಡಸ್ಟ್ರಿ ಇದಾದಾಗ ಮತ್ತೆ ತಕ್ಷಣ ಸಿಗುವಂತದ್ದು 5 ವರ್ಷ ಆದ್ಮೇಲೆ ಎಜುಕೇಶನ್. ಹಾಗಾಗಿ ಶಿಕ್ಷಣ ಎಂಬುದು ಎವರ್ ಗ್ರೀನ್ ಇಂಡಸ್ಟ್ರಿ ಅಂತ ಹೇಳ್ಬಹುದು. ಮತ್ತೆ ಇದು ವೆರಿ ಲೋ ಇನ್ವೆಸ್ಟ್ಮೆಂಟ್. ಯಾಕಂತೇಳಿ ನಾನು ಈಗಾಗಲೇ ಹೇಳಿದ್ದೇನೆ, ಬೇರೆ ಡೈರೆಕ್ಟ್ ಮಾರ್ಕೆಟಿಂಗ್ ಒಂದು ವಸ್ತುವಿಗೆ ಇದಕ್ಕೆ ಏನು ಅಂತೇಳಿ ಅಲ್ಲಿ ಕಮ್ಮಿ ರೇಟ್ ಇಂದ ಹೆಚ್ಚು ಮಾಡಿ ಮತ್ತೆ ಡಿಸ್ಟ್ರಿಬ್ಯೂಟ್
ಕಮಿಷನ್ಗೆ ಹೇಳ್ತೀವಿ. ಆದ್ರೆ ಇಲ್ಲಿ ಹೆಚ್ಚು ರೇಟಿಂದ ಕಮ್ಮಿಗೆ ಕೊಟ್ಟು ನಾವು ಇದು ಹೇಳ್ತೀವಿ. ಹಾಗಾಗಿ ಒಂದು ಅದ್ಭುತವಾದಂತ ಪೇಟೆಂಟ್ ಆದಂತ ಒಂದು ಪ್ರಾಡಕ್ಟ್. ನಂತರ ಇರುವಂತದ್ದು ಇದರಲ್ಲಿ ಇರುವಂತಹ ವಿಶೇಷತೆ ನಾನು ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ನಮಗೆ ಏನು ಬೇಕು, ಯಾಕಂದ್ರೆ ನಿಮಗೆ ಗೊತ್ತಿದೆ, ಒಂದು ಒಂದು ತುಲನೆ ಮಾಡ್ತಿದ್ರೆ ಸಾಧಾರಣವಾಗಿ ಸಮುದ್ರದಿಂದ ಎಷ್ಟು ನೀರು ತಗೊಳ್ಬಹುದು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನಾನು ತಂಬಿಗೆಯಲ್ಲಿ ತರಬಹುದು, ಒಂದು ಕೊಡದಲ್ಲಿ ತರಬಹುದು ಅಂತ. ಹಾಗೆ ನಾವು ಇದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪೈಪ್ ಹಾಕಿದ್ರೆ ಆ ಸಮುದ್ರದಿಂದ ಬೇಕಾಷ್ಟು ನೀರು. ಹಾಗೆ ಇಲ್ಲಿ ಸಹಿತ ನಾವು ಯಾವ ಪ್ಯಾಕೇಜ್ ಅನ್ನು ಚೂಸ್ ಮಾಡ್ತೀವಿ ಅದರ ಪ್ರಕಾರ ನಮಗೆ ಡೈಲಿ ಕ್ಯಾಪಿಂಗ್ ಅಂದ್ರೆ ಹೈಯೆಸ್ಟ್ ಇನ್ಕಮ್ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಫಸ್ಟ್ 8th ಸ್ಟ್ಯಾಂಡರ್ಡ್ ಇರ್ಬೋದು ಅಥವಾ ಜನರಲ್ ಪ್ಯಾಕೇಜ್ಗಳಂತ 7,999 ಪ್ಯಾಕೇಜ್ ಅಲ್ಲಿ ಒಂದು ದಿವಸ ಮ್ಯಾಕ್ಸಿಮಮ್ 10,000 ರೂಪಾಯಿ ಆದಾಯ ಗಳಿಸುವಂತ ಸಾಧ್ಯತೆ ಇದೆ. ಅದೇ ಭಗವದ್ಗೀತೆ ಪ್ಯಾಕೇಜಿನ ಮುಖಾಂತರ ನಾವು ಈ ಬಿಸ್ನೆಸ್ ಆಪರ್ಚುನಿಟಿ ಅಂದ್ರೆ ಫಸ್ಟ್ ನಾವು ಯೂಸ್ ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ, ಅದರ ಮುಖಾಂತರ 30,000 ರೂಪಾಯಿ ಆದಾಯ ಗಳಿಸುವಂತ ಸಾಧ್ಯತೆ ಇದೆ. ಅದೇ ರೀತಿ ಇರುವಂತ 9th and 10th ಅಥವಾ ಕೋಂಬೋ ಅಂದ್ರೆ ಬೇರೆ ಬೇರೆ ಪ್ಯಾಕೇಜ್, ಒಂದು ಮಗುವಿಗೆ 6ನೇ ಕ್ಲಾಸ್, ಒಂದು ಮಗುವಿಗೆ 8 ಅಥವಾ ಸ್ಪೋಕನ್ ಇಂಗ್ಲಿಷ್, ಹಾಗೆ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ನಾವು 14,999 ಪ್ಯಾಕೇಜ್ ತಗೊಳ್ಳುವಾಗ ಒಂದು ದಿವಸದಲ್ಲಿ 30,000 ರೂಪಾಯಿವರೆಗೆ ಆದಾಯ ಗಳಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಅದು ಹೇಗೆ ಏನು ಅಂತ ನೋಡೋಣ. ಹಾಗಾದ್ರೆ ಸಣ್ಣ ಪ್ಯಾಕೇಜ್ಗಳಿಗೆ 100 BV ಅಂತ ಹೇಳ್ತೀವಿ, ಭಗವದ್ಗೀತೆ ಸಹಿತ 100 BV, 200 BV ಅಂದ್ರೆ ಬಿಸ್ನೆಸ್ ವಾಲ್ಯೂಮ್. ಹಾಗಾದ್ರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾವುದೇ ಒಂದು ಇದರಲ್ಲಿ ಇರುವಂತದ್ದು, ಇದರಲ್ಲಿ ಎರಡು ನಾನು ಯಾವಾಗಲೂ ಹೇಳಿಕೊಂಡು, ಒಂದು ಪೇಟೆಂಟೆಡ್ ನೋಬೆಲ್ ಕಾಸ್ ಪ್ರಾಡಕ್ಟ್ಗಳು, ಇನ್ನೊಂದು ಇನ್ಸ್ಟೆಂಟ್ ಇನ್ಕಮ್. ಯಾಕಂತೇಳಿ ನಾವೊಂದು ಫೀಲ್ಡಿಗೆ ಹೋಗ್ತೀವಿ, ಒಂದು ಈ ಬಿಸ್ನೆಸ್ ಆಪರ್ಚುನಿಟಿಯನ್ನು ನಾವು ಒಂದು ತಂಡದೊಂದಿಗೆ ಇದು ಮಾಡ್ಲಿಕ್ಕೆ ಹೋಗುವಾಗ ಅದರದ್ದೇ ಆದಂತ ಖರ್ಚು ಬರುತ್ತೆ. ಆವಾಗ ಇಮಿಡಿಯೇಟ್ ಇನ್ಕಮ್ ಬಂದ್ರೆ ನಮಗೆ ಆ ಒಂದು ಗ್ರೋತ್ಗೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೆ ಕಂಪನಿ ನಮಗೆ ಇನ್ಸ್ಟೆಂಟ್ ಇನ್ಕಮ್ ಕೊಡ್ತಾ ಇದೆ. ಅದೇ ರೀತಿ ಮಂತ್ಲಿ ಇನ್ಕಮ್ ಸಹಿತ ನಮಗಿದೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಇನ್ಕಮ್ ಇದೆ ಅಂತ ಹೇಳಿದ್ರೆ 6 ರೀತಿಯ ಇನ್ಕಮ್ ಇದೆ. ಸ್ಪಾನ್ಸರ್, ಯಾಕಂದ್ರೆ ನಮ್ಮ ಗುಡ್ ವಿಲ್ ಮುಖಾಂತರ ಬರುವಂತದಕ್ಕೆ ಸ್ಪಾನ್ಸರ್ ಇನ್ಕಮ್, ಟೀಮ್ ಮುಖಾಂತರ ಬರುವಂತದ್ದಕ್ಕೆ ಗ್ರೂಪ್ ಮ್ಯಾಚಿಂಗ್ ಬೋನಸ್, ನಂತರ ನಾವು ಒಂದೊಂದು ಹಂತ ಹೋದಾಗ ರ್ಯಾಂಕ್ ಅಂಡ್ ರಿವಾರ್ಡ್ಸ್ ಅಂತ ಹೇಳ್ತೀವಿ, ಅದಕ್ಕಿರುವಂತದ್ದು ವಿಶೇಷವಾದಂತ ರೆಕಗ್ನಿಷನ್ ಒಂದಿಗಿದೆ. ನಂತರ ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್ ಅಂತ ಇದೆ, ರಾಯಲ್ಟಿ ಬೋನಸ್ ಅಂತ ಇದೆ, ರೀಪರ್ಚೇಸ್ ಬೋನಸ್ ಅಂತ ಇದೆ. ಹಾಗೆ ಒಂದೊಂದನ್ನಾಗಿ ನೋಡೋಣ. ಹಾಗಾದ್ರೆ ಸ್ಪಾನ್ಸರ್, ನಾವು ಎಷ್ಟು ಜನರನ್ನು ಈ ಬಿಸ್ನೆಸ್ ಗೆ ಜಾಯಿನ್ ಮಾಡಬಹುದು. ಯಾಕಂದ್ರೆ ಕಂಪನಿ ಪ್ರಾರಂಭ ಆದಾಗ ಒಬ್ಬರಿಂದ ಪ್ರಾರಂಭ ಆದ್ದು ಈಗಾಗಲೇ ಸಾಧಾರಣ ಒಂದು 90 ಸಾವಿರಕ್ಕೂ ಹೆಚ್ಚು ಜನ ಇದರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಾನು ಹೇಳ್ತಿದ್ರೆ ಒಂದು 10 ಸಾವಿರಕ್ಕೂ ಹೆಚ್ಚು ನೋಂದಾಯಿಸಿಕೊಂಡೆ. ಇನ್ನೊಂದು ಹೆಮ್ಮೆ ಅನಿಸ್ತಾ ಇದೆ, ನಮ್ಮ ವಿಷನ್ ಅಕಾಡೆಮಿ ಮುಖಾಂತರ ಈಗಾಗಲೇ 3,500-4 ಸಾವಿರ ಜನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಒಬ್ಬರಲ್ಲೊಬ್ಬರು ಸ್ಪಾನ್ಸರ್ ಮಾಡಿರ್ಬೇಕಲ್ವಾ. ಹಾಗಾದ್ರೆ ಸ್ಪಾನ್ಸರ್ ಮಾಡಿದ್ದಕ್ಕೆ ನಮಗೆ ಕಂಪನಿ ಪ್ರಪ್ರಥಮವಾಗಿ ಕೊಡುವಂತದ್ದು ಸ್ಪಾನ್ಸರ್ ಇನ್ಕಮ್. ಹಾಗಾದ್ರೆ 100 BV ಪ್ಯಾಕೇಜ್ ಅನ್ನು ಯಾರು ಸ್ಪಾನ್ಸರ್ ಮಾಡ್ತಾರೋ ಅವ್ರಿಗೆ 500 ರೂಪಾಯಿ ಬರುತ್ತೆ. ಅದು ಎಷ್ಟು ಬೇಕಿದ್ರು ಸ್ಪಾನ್ಸರ್ ಮಾಡಬಹುದು. ಅದೇ ರೀತಿ 14,999 ಪ್ಯಾಕೇಜ್ ಇರ್ಬೋದು ಅಥವಾ 200 BV ಕಾಂಬೋ ಪ್ಯಾಕೇಜ್ ಇರ್ಬೋದು. ಆವಾಗ ನಮಗೆ 1,000 ರೂಪಾಯಿ ಇನ್ಕಮ್ ಬರುತ್ತೆ. ಭಗವದ್ಗೀತೆಯನ್ನು, ಯಾಕಂದ್ರೆ ಭಗವದ್ಗೀತೆ ಮನೆ ಮನೆಗೆ ತಲುಪಿಸಬೇಕು ಒಂದು ಧ್ಯೇಯ ಇಟ್ಟುಕೊಂಡು ಮಾಡಿದಾಗ ಅವರಿಗೆ 2,500 ರೂಪಾಯಿ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. ಹಾಗಾದ್ರೆ ಇದಕ್ಕೆ ನಿಮಗೆ ಯಾವುದೇ ರೀತಿಯ ಕ್ಯಾಪಿಂಗು ಸೀಲಿಂಗ್ ಇಲ್ಲ. ಯಾಕಂದ್ರೆ ನೀವು ಒಂದೇ ದಿವಸದಲ್ಲಿ ಎಷ್ಟು ಬೇಕಿದ್ರು ಮಾಡಬಹುದು. ಮೊನ್ನೆ ಒಬ್ರು ಬೆಂಗಳೂರಲ್ಲಿ ಒಂದೇ ದಿವಸ 10 ಭಗವದ್ಗೀತೆ, ಆ 10 ಭಗವದ್ಗೀತೆ ಒಬ್ಬರೇ ಯಾಕೆ ತಗೊಂಡ್ರು ಅಂದ್ರೆ ಅವರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಅವರು ಏನ್ ಮಾಡಿದ್ರು ಅಂದ್ರೆ ಅವರ ಗ್ರಾಹಕರಿಗೆ, ವಿಶೇಷವಾದಂತ ಗ್ರಾಹಕರಿಗೆ ಅವ್ರೇನ್ ಮಾಡಿದ್ರು, ಒಂದು ಕಾಂಪ್ಲಿಮೆಂಟರಿ ಆಗಿ ಕೊಡೋಣ, ಯಾವುದೋ ಡಿಸ್ಕೌಂಟ್ ಕೊಡ್ಬೋದಲ್ಲ, ಭಗವದ್ಗೀತೆ ಕೊಡೋಣ ಅಂತ 10 ಭಗವದ್ಗೀತೆ ಕೊಟ್ಟರು. ಅವರಿಗೆ 1 ಗಂಟೆಯ ಇನ್ಕಮ್ 10 ಭಗವದ್ಗೀತೆ ಸ್ಪಾನ್ಸರ್ ಮಾಡಿದ್ದಕ್ಕೆ 25,000. ಅದಕ್ಕೆ ಯಾವುದೇ ರೀತಿಯ ಕ್ಯಾಪಿಂಗ್ ಇಲ್ಲ. ನಂತರ ಇರುವಂತದ್ದು ಗ್ರೂಪ್ ಮ್ಯಾಚಿಂಗ್ ಬೋನಸ್. ಹಾಗಾಗಿ ಒಂದು ತಂಡ ಇರಬೇಕು. ಆ ತಂಡದಲ್ಲಿ ನಾವು ಒಂದು ಎಡ ಬಲ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆ 2 ಕಾಲು, 2 ಕೈ, 2 ಕಣ್ಣು ಎಲ್ಲ ಎರಡೆರಡಿದೆ. ಹಾಗಾಗಿ ಇದರಿಂದ ಮಾಡ್ಬೇಕಾದ್ರೆ ಸಹಿತ ನಾವು ಲೆಫ್ಟ್ ಅಂಡ್ ರೈಟ್ ಅಂತ ಹೇಳ್ತೀವಿ. ಹಾಗಾಗಿ ತಂಡದ ಮುಖಾಂತರ ನಾವು ಈ ಬಿಸ್ನೆಸ್ ಅನ್ನು ಮಾಡಿದಾಗ ಒಂದು ಅದ್ಭುತವಾದಂತ ಗ್ರೂಪ್ ಮ್ಯಾಚಿಂಗ್ ಅಂದ್ರೆ ತಂಡದ ಬಿಸ್ನೆಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದಕ್ಕೆ ಏನು ಅಂದ್ರೆ 1 BV ಮ್ಯಾಚಿಂಗ್ 10 ರೂಪಾಯಿ. ಅದರ ಅರ್ಥ ಏನು ಅಂದ್ರೆ ಲೆಫ್ಟ್ ಅಲ್ಲಿ 100 BV, ರೈಟ್ ಅಲ್ಲಿ 100 BV ಬಂದ್ರೆ ಆ ಯಾರು ಅವರ ತಂಡದ ಬಿಸ್ನೆಸ್ ಬರುತ್ತೆ. ಅದೇ ರೀತಿ 200 BV, ಎಡ 200 BV, ಬಲ 200 BV ಬಂದ್ರೆ ಅವರಿಗೆ 2,000 ರೂಪಾಯಿ ಆದಾಯ ಬರುತ್ತೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅವರು
ಯಾರನ್ನು ಸ್ಪಾನ್ಸರ್ ಮಾಡ್ತಾರೆ ಎಡ ಮತ್ತು ಬಲ, ಅದರ ಮುಖಾಂತರ ಅಂದ್ರೆ ಸ್ಪಾನ್ಸರ್ ಮಾಡಿದಕ್ಕೆ ಸ್ಪಾನ್ಸರ್ ಕಮಿಷನ್ ಬರುತ್ತೆ, ಅದರ ಮುಖಾಂತರ ತಂಡದ ಮುಖಾಂತರ ನಾವು ಸ್ಪಾನ್ಸರ್ ಮಾಡಿದಾಗ ಇನಿಷಿಯಲಿ ನಾವು ಸ್ಪಾನ್ಸರ್ ಮಾಡಿರ್ತೀವಿ, ನಮ್ಗೆ ತಂಡನೂ ಬೇಕಾಗತ್ತೆ, ಆ ತಂಡ ಮಾಡಿದ್ದಕ್ಕೆ ನಮಗೆ 1,000 ಅಥವಾ 2,000 ರೂಪಾಯಿ ಆದಾಯ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಎಡಬದಿಯಲ್ಲಿ 100 BV ಬರುತ್ತೆ, ಬಲಬದಿಯಲ್ಲಿ 200 BV BV ಮ್ಯಾಚಿಂಗಿನ 1,000 ರೂಪಾಯಿ ಬರುತ್ತೆ. ಆ ಬ್ಯಾಲೆನ್ಸ್ ಲೈಫ್ ಟೈಮ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದರಲ್ಲಿ TDS 2% ಕಟ್ ಆಗುತ್ತೆ, ಇನ್ಸ್ಟೆಂಟ್ ಪೇಔಟ್, ಯಾವುದೇ ರೀತಿಯ ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ಇಲ್ಲ, ಫಸ್ಟಿಗೆ ಮಿನಿಮಮ್ ಬ್ಯಾಲೆನ್ಸ್ ಅಂತೇಳಿ 700 ರೂಪಾಯಿ ಕಂಪನಿ ಇಟ್ಟುಕೊಳ್ಳುತ್ತೆ. ಹಾಗಾದ್ರೆ ಇದರದೊಂದು ನಾನೊಂದು ಜಸ್ಟ್ ಒಂದು ಡೆಮೋ ನಿಮಗೆ ತೋರಿಸ್ತೇನೆ. ನಿಮಗೆ ಎರಡೂ ಸೇರಿಸಿ ಒಂದು ತಿಂಗಳಿನಲ್ಲಿ ಇನಿಷಿಯಲಿ ಏನು ಅಂತ ಹೇಳುತ್ತೆ ನೋಡೋಣ. ನೋಡಿ ಬಂಧುಗಳೇ, ಈಗ ನೀವೇನ್ ಮಾಡ್ತೀರಾ, ನೀವೊಂದು ಲೀಸ್ಟ್ ಮಾಡ್ಕೊಂಡಿರ್ತೀರಾ ಯಾವುದೇ ಒಂದು ಬಿಸ್ನೆಸ್ಗೆ. ಏನಂದ್ರೆ ನಮ್ಮ ಪ್ರಾಸ್ಪೆಕ್ಟ್ ಲೀಸ್ಟ್ ಬೇಕಾಗತ್ತೆ. ಆ ಲೀಸ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಆ ಒಂದು ಡೆಮೋ ಅಂದ್ರೆ ನೀವು ಫಸ್ಟ್ ಇನಿಷಿಯಲ್ ಏನಾಗುತ್ತೆ, ನಿಮಗೂ ಅನುಭವ ಇರುವುದಿಲ್ಲ, ಸೀನಿಯರ್ಸಿನ ಸಪೋರ್ಟ್ ತಗೊಂಡಿದ್ದ ಮಾಹಿತಿ ಕೊಡ್ತೀರಾ. 30 ಡೆಮೋ ಒಂದು ತಿಂಗಳಲ್ಲಿ ಆಗಿರುತ್ತೆ, 10 ಕ್ಲೋಸಿಂಗ್ ಆಗಿರುತ್ತೆ. ಅದು ಎಡಬದಿಯಲ್ಲಿಯೂ ಆಗಿರುತ್ತೆ, ಅದೇ ರೀತಿ ಬಲಬದಿಯಲ್ಲಿ ಆಗಿರುತ್ತೆ. ಅಂದ್ರೆ ನೀವು 10 ಸ್ಪಾನ್ಸರ್ ಮಾಡಿದ್ದಕ್ಕೆ ನಿಮಗೆ ಅದೇ ನೀವು 200 BV ಎಡಬದಿಯಲ್ಲಿ 5 ಸೇಲ್ಸ್ ಆಗಿರುತ್ತೆ, ಬಲಬದಿಯಲ್ಲಿ 5 ಸೇಲ್ಸ್ ಆಗಿರುತ್ತೆ. ಗ್ರೂಪ್ ಮ್ಯಾಚಿಂಗ್ ಮೌಂಟ್ 10,000 ಬರುತ್ತೆ. ಅಂದ್ರೆ 100 BV ಮ್ಯಾಚಿಂಗ್ 1,000, 200 BVಗೆ 2,000, ಅಂದ್ರೆ 20,000 ಒಂದು ತಿಂಗಳಲ್ಲಿ ನಾವು ಒಂದು ಸಣ್ಣ ತಂಡದೊಂದಿಗೆ ನಾವು ಇದನ್ನು ಆದಾಯ ಗಳಿಸಬಹುದು. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇದರಲ್ಲಿ ಮೂಲಭೂತವಾಗಿ ನಾವು ಡಿಸಿಷನ್ ತಗೊಂಡಿರ್ತೀವಿ. ನಾನು ಇಂದು ಆಪರ್ಚುನಿಟಿ ತಗೊಂಡಿದ್ವಿ, ಯಾಕಂದ್ರೆ ಒಂದು ID ತಗೊಂಡ್ರೆ ಅಂದ್ರೆ ನಾವು ಒಂದು ಆಪರ್ಚುನಿಟಿ ತಗೊಂಡ್ರೆ ಒಂದು ಪಾನ್ ಕಾರ್ಡಿಗೆ ಒಂದೇ ಆಪರ್ಚುನಿಟಿ ಸಿಗುವಂತದ್ದು. ಆವಾಗ ನಾವು ತಗೊಂಡಾಗ ನಾವು ನಮ್ಮ ಸೀನಿಯರ್ಸ್ ಮುಖಾಂತರ ಒಂದು ತಂಡ ಕಟ್ತೀವಿ. ತಂಡದ ಮುಖಾಂತರ ಒಂದು 10ರಿಂದ 20,000 ರೂಪಾಯಿ ನಾವು ಆದಾಯ ಗಳಿಸಬಹುದು. ಇಷ್ಟೊತ್ತಿಗೆ ನಿಮಗೆ ಬರುತ್ತೆ ಹೊಸಬರಿಗೆ, ಯಾಕಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅನುಭವ ಇಲ್ಲದವರು ಹೇಳ್ತಾರೆ, ಹಾಗಾದ್ರೆ ಇದು ಚೈನಾ, ಇದು ಸ್ಕೀಮಾ, ಹಾಗೆ ಅಂತ ಬರುತ್ತೆ. ಬಂಧುಗಳೇ ನೆನಪಿಟ್ಟುಕೊಳ್ಳಿ, ಉಸಿರಾಟನ ಒಂದು ಚೈನು, ಒಂದು ಜೀವ ಇಲ್ಲದಂತ ವಸ್ತುವನ್ನು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಅದಕ್ಕೊಂದು ಯಾರಾದ್ರೂ ಒಂದು ಬೇಕು, ಅದು ಒಂದು ಚೈನು. ಹಾಗೆ ವಂಶವೃಕ್ಷ ಅಂದ್ರೆ ಪ್ರಪಂಚದ ಎಲ್ಲ ಆಗು ಹೋಗುಗಳು, ಈಗ ಇಂಟರ್ನೆಟ್ ನಮಗೆ ಬೇಕು, ಅದು ಸಹಿತ ಒಂದು ಚೈನ್. ಯಾಕಂದ್ರೆ ಚೈನ್ ಕಟ್ಟಾದ್ರೆ ಯಾವುದೇ ವ್ಯವಸ್ಥೆ, ಯಾವುದೇ ಬದುಕು ಸಾಧ್ಯ ಇಲ್ಲ. ಇದೊಂದು ಬಿಸ್ನೆಸ್ ಚೈನ್. ಅಂದ್ರೆ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಹೇಳ್ತಾನೆ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಸರ್ವಿಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇದು ಸರ್ವಿಸ್ ಓರಿಯೆಂಟೆಡ್ ಪ್ಯಾಕೇಜ್ ಇರುತ್ತೆ. ಯಾಕಂದ್ರೆ ಎಜುಕೇಶನ್ ಎಂಬುದು ನಾವೇನ್ ಮಾಡ್ತೀವಿ, ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಆ ವ್ಯವಸ್ಥೆ ಮಾಡಿದ ನಮಗೆ ಕಂಪನಿ ಆದಾಯ ಕೊಡುತ್ತೆ ಬಂಧುಗಳೇ. ಹಾಗಾದ್ರೆ ಇದರ ಬ್ಯೂಟಿ ಏನು ಅಂತ ಹೇಳಿದ್ರೆ ಅದು ನೋಡೋಣ. ಈಗ ಇನಿಷಿಯಲಿ ಏನಾಗುತ್ತೆ ಅಂದ್ರೆ ನಿಮ್ದೊಂದು ಸಣ್ಣ ತಂಡ ಇರ್ತದೆ. ಆ ತಂಡ ಆದಾಗ ಫಸ್ಟ್ 1ರಿಂದ 2 ಜನ, 4 ಜನ, 6 ಜನ, ಅದೇ ರೀತಿ ತಂಡ ಆಗತ್ತೆ. ನಿಮಗೆ ಮ್ಯಾಚಿಂಗ್ ಆದಾಗ ಇದರಲ್ಲಿ ಏನು ಅಂದ್ರೆ ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ 30,000 ರೂಪಾಯಿ ಆದಾಯ ಗಳಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನಾವೇನು ಮಾಡ್ಬೇಕು ಅಂದ್ರೆ ಇನಿಷಿಯಲಿ ನಾವೊಂದು ಡಿಸಿಷನ್ ತಗೊಳ್ಬೇಕು. ನಾನು ತಗೊಳ್ಳುವಂತದ್ದು 100 BV ಯದ್ದು ತಗೊಳ್ಳುವಂತದ್ದ 200 BV ಅಂತ ತಗೊಳ್ಳುವಂಥದ್ದು. ಯಾಕಂದ್ರೆ ಯಾವಾಗಲೂ ಹೇಳ್ತೀವಿ ಹ್ಯಾವ್ ಎ ಬಿಗ್ ಡ್ರೀಮ್ ಅಂತ. ಯಾಕಂದ್ರೆ ಕನಸು ದೊಡ್ಡದಿರ್ಬೇಕು. ಅದಕ್ಕೆ ನಾವು 200 BV ಪ್ಯಾಕೇಜ್ ಮೊದಲೇ ಯಾವತ್ತು ಜಾಯಿನ್ ಆಗುವಾಗ ತಗೊಳ್ತೀವ, ಆವಾಗ ನಮಗೆ ಡೆಮೋಕ್ ಬೇಕಾಗತ್ತೆ, ಅಥವಾ ನಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಅದನ್ನು ಉಪಯೋಗ ಮಾಡಬಹುದು. ಯಾಕಂದ್ರೆ ಫೀಲ್ಡಿಗೆ ಹೋದಾಗ ನಮ್ಮಲ್ಲಿ ಯಾವತ್ತೊಂದು ತೋರಿಸ್ಲಿಕ್ಕೆ ಒಂದು ಒಳ್ಳೆಯ ಪ್ಯಾಕೇಜ್ ಇರಬೇಕಾಗತ್ತೆ. ಆವಾಗ ಯಾಕಂದ್ರೆ ಲೈವ್ ಆಗಿ ನಾವು ತೋರಿಸಿದ್ರೆ ಮಾತ್ರ ಎಂಡ್ ಯೂಸರ್ ಇರ್ಬೋದು ಅಥವಾ ನಮ್ಮ ಬಿಸ್ನೆಸ್ ಅಸೋಸಿಯೇಟ್ ಇರ್ಬೋದು, ಅವರಿಗೆ ಬೇಗ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ನಾವೇನು ಅಂದ್ರೆ ಒಂದು ದಿವಸದಲ್ಲಿ ಮ್ಯಾಕ್ಸಿಮಮ್ 30,000 ರೂಪಾಯಿ ಆದಾಯ ಗಳಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇದನ್ನ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂತ್ಲಿ 9 ಲಕ್ಷ ನಮ್ಮ ವಿಷನ್ ಅಕಾಡೆಮಿಯ ಡೈರೆಕ್ಟರ್ ಆದಂತಹ ರಾಲ್ಫ್ ಸೀಕ್ವೇರಾ ಇರ್ಬೋದು, ಅಡ್ವೊಕೇಟ್ ಆದಂತವರು, ಅದೇ ರೀತಿ ಡಾಕ್ಟರ್ ಸಚಿನ್ ಸರ್ ಇರ್ಬೋದು, ಅಂದ್ರೆ ವಿಷನ್ ಅಕಾಡೆಮಿ ಇರ್ಬೋದು, ಅದೇ ರೀತಿ ನಮ್ಮಲ್ಲಿ ವಿಷನ್ ಅಕಾಡೆಮಿಯ ನಾವು ಎಜುಕೇಶನಿಸ್ಟ್ ಅಂತ ಏನು ಹೇಳ್ತೀವಿ, ಅವರು ಸಹಿತ ಒಂದು ದಿವಸದಲ್ಲಿ, ಯಾಕಂದ್ರೆ ಅವರದ್ದು ಇನ್ನೊಮ್ಮೆ ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ಸ್ಮಿತಾ ಹೆಗಡೆ ಅವರು ಭಾರತದಲ್ಲಿ ಪ್ರಪ್ರಥಮವಾಗಿ ಒಂದು ಮಹಿಳೆಯಾಗಿದ್ದುಕೊಂಡು ಒಂದು ದಿವಸದಲ್ಲಿ 30,000 ರೂಪಾಯಿ ಆದಾಯ ಗಳಿಸಿದ್ದಾರೆ. ಹಾಗಾದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ಮ ವಿಷನ್ ಅಕಾಡೆಮಿಯಲ್ಲೇ ಇದೆ. ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಂಸ್ಥೆ ತನ್ನನ್ನು ಗುರುತಿಸಬೇಕು ಅಂತ ಅನ್ಸುತ್ತೆ, ಬಯಸುತ್ತೆ. ಯಾಕಂದ್ರೆ ಒಂದು ವರ್ಷದ ಒಂದು ಮಗು ತಾಯಿಯೊಟ್ಟಿಗೆ ಆಟ ಆಡ್ತಾ ಇದ್ದಾಗ ಆ ತಾಯಿಯ ಗಮನ ಆ ಕಡೆ ಹೋದಾಗ ಮಗು ಅಳತ್ತೆ, ನನ್ನನ್ನು ಗಮನಿಸ್ತಾ ಇಲ್ಲ ಅಂತ. ಹಾಗೆ ಪ್ರತಿಯೊಂದು ವ್ಯಕ್ತಿಯು ನನ್ನನ್ನು ಗಮನಿಸಬೇಕು ಅಂತ ಅದು ಇನ್ಬಿಲ್ಟ್ ಇದೆ. ಸ್ವಾಭಿಮಾನ ಅಂತ ಹೇಳ್ತೀವಿ, ಅದು ದುರಭಿಮಾನ ಅಲ್ಲ. ಆ ದೃಷ್ಟಿಯಿಂದ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯ ರ್ಯಾಂಕ್ ಅಂಡ್ ರಿವಾರ್ಡ್ಸ್ ಅಂತೇಳಿ, ಯಾಕಂದ್ರೆ ಬೇರೆ ಬೇರೆ ಹಂತಕ್ಕೆ ಹೋದಾಗ
2,000 BV ಎಡಬದಿ, 2,000 ಬಲಬದಿಯಲ್ಲಿ BV ಆದಾಗ 2,000 ರೂಪಾಯಿ ಆದಾಯ ಬರುತ್ತೆ. ಇದಕ್ಕೆ ಯಾವುದೇ ಟೈಮಿನ ಲಿಮಿಟೇಷನ್ ಇಲ್ಲ. ಆವಾಗ ಆ ಒಂದು ಎಜುಕೇಶನ್ ಕನ್ಸಲ್ಟೆಂಟ್ಗೆ 2,500 ರೂಪಾಯಿ ಒಂದು ವಿಶೇಷವಾಗಿ ರಿವಾರ್ಡ್ ಆಗಿ ಕಂಪನಿ ಕೊಡುತ್ತೆ. ಅದೇ ರೀತಿ ಕಂಪನಿ ಆನ್ಯುವಲ್ ಫಂಕ್ಷನ್ ಅಲ್ಲಿ ಅವರಿಗೊಂದು ರೆಕಗ್ನಿಷನ್ ಸಹಿತ ಕಂಪನಿಯಿಂದ ಸಿಗುತ್ತೆ. ಅದೇ ರೀತಿ ಎರಡನೇ ಹಂತ ಅಡ್ವೈಸರ್. ಅಡ್ವೈಸರಿಗೆ 5,000 ಎಡಬದಿ, 5,000 ಬಲಬದಿ. ಹಾಗಾದ್ರೆ ಪುನಃ 5,000 ನಾವು BV ಮಾಡಬೇಕಾ? ಇಲ್ಲ. ಇದು ಕ್ಯುಮ್ಯುಲೇಟಿವ್ ಇನ್ಕಮ್ ಪ್ಲಾನ್ ಅಂತ ಹೇಳ್ತೀವಿ. ಯಾಕಂದ್ರೆ ರ್ಯಾಂಕ್ ಅಂಡ್ ರಿವಾರ್ಡ್ಸ್ ಹೇಗೆ ಇರುತ್ತೆ, ಫಸ್ಟಿನ 2,000ಕ್ಕೆ ಮಾಡುವಾಗ 20,000 ಆದಾಯ ಬಂದದ್ದಕ್ಕೆ ಮತ್ತೆ ಎಡಬದಿಯಲ್ಲಿ 3,000 ಆಡ್ ಆದಾಗ, ಬಲಬದಿಯಲ್ಲಿ 3,000 BV ಆಡ್ ಆದಾಗ ಆ 30,000 ಅರ್ನಿಂಗ್ ಆಡ್ ಆಗತ್ತೆ. ಆವಾಗ ಅವರನ್ನ ಅಡ್ವೈಸರ್ ಅಂತ ಕಂಪನಿ ಗುರುತಿಸುತ್ತೆ. ಆ ಗುರುತಿಸಿದೊಂದಿಗೆ ಅವರ ಅಕೌಂಟ್ಗೆ ಯಾವಾಗ ರೆಕಗ್ನಿಷನ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಕಂಪನಿಯಲ್ಲಿ 4,000 ರೂಪಾಯಿ ಇನ್ಸ್ಟೆಂಟ್ ಆಗಿ ಅವರಿಗೆ ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿ ಇರುವಂತದ್ದು ಸೀನಿಯರ್ ಅಡ್ವೈಸರ್. ಸೀನಿಯರ್ ಅಡ್ವೈಸರ್ ಆದಾಗ 10,000 BV ಎಡಬದಿ, 10,000 BV ಬಲಬದಿಯಲ್ಲಿ ಆದಾಗ 1,00,000 ರೂಪಾಯಿ ಆದಾಯ ಬಂದಿರ್ತದೆ. ಅವರಿಗೆ 7,500 ರೂಪಾಯಿ ಬರುತ್ತೆ. ಅದೇ ರೀತಿ ರೀಜನಲ್ ಅಡ್ವೈಸರ್ ಆದಾಗ 2,5 ಲಕ್ಷ ರೂಪಾಯಿ ಆದಾಯ ಬಂದಿರುತ್ತೆ, 12,500 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ರಿವಾರ್ಡ್ ಆಗಿ ಬರುತ್ತೆ. ಝೋನಲ್ ಅಡ್ವೈಸರ್ ಆದಾಗ 5 ಲಕ್ಷ ರೂಪಾಯಿ ಆದಾಯ ಬಂದಿರ್ತದೆ, 25,000 ರೂಪಾಯಿ ರಿವಾರ್ಡ್ ಬಂದಿರುತ್ತೆ. ಖುಷಿಯಿಂದ ಹೇಳ್ತೇನೆ, ನಮ್ಮ ಒಂದು ವಿಷನ್ ಅಕಾಡೆಮಿಯಲ್ಲಿ ಈ ಹಂತದವರೆಗೆ ಸ್ಟಾರ್ ಅಡ್ವೈಸರ್, ಸೀನಿಯರ್ ಅಡ್ವೈಸರ್, ರೀಜನಲ್ ಅಡ್ವೈಸರ್ ಅಂಡ್ ಝೋನಲ್ ಅಡ್ವೈಸರ್ 50ಕ್ಕೂ ಹೆಚ್ಚು ಜನ ಸಾಧಕರಿದ್ದಾರೆ. ಅದು ಆಮೇಲೆ ಕೊನೆಗೆ ನೋಡೋಣ. ಹಾಗೆ ಇರುವಂತದ್ದು ಡೈರೆಕ್ಟರ್. ಡೈರೆಕ್ಟರ್ ಅಂದ್ರೆ ಒಂದು ಬಹಳ ದೊಡ್ಡ ಮುಖ್ಯ ಹಂತ ಅಂತ ಹೇಳ್ತೀವಿ, ಎಜುಟೆಕ್ ಡೈರೆಕ್ಟ್. ಆವಾಗ ಕಂಪನಿಯ ರಾಯಲ್ಟಿ ಅಚೀವರ್ ಆಗ್ತಾರೆ. ಆವಾಗ ಅವರಿಗೆ 12,5 ಲಕ್ಷ ರೂಪಾಯಿ ಆದಾಯ ಬಂದಿರ್ತದೆ, ವಿಶೇಷವಾಗಿ 75,000 ರೂಪಾಯಿ ಕ್ಯಾಶ್ ರಿವಾರ್ಡ್ ಬರುತ್ತೆ. ಈ ರೀತಿ ಬೇರೆ ಬೇರೆ ಹಂತಕ್ಕೆ ಹೋದಾಗ ನಮ್ಮ ವಿಷನ್ ಅಕಾಡೆಮಿ ರೀಜನಲ್ ಡೈರೆಕ್ಟರ್ ಆಗಿದೆ. ಅದಕ್ಕೆ ಸಹಿತ ಈಗಾಗಲೇ ಅರ್ನಿಂಗ್ 25 ಲಕ್ಷಕ್ಕೆ ಹೆಚ್ಚು ಆದಾಯ ಬಂದಿದೆ, ರಿವಾರ್ಡ್ ಸಹಿತ ಒಂದು. ಯಾಕಂದ್ರೆ ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ನಮ್ಮ ಕಣ್ಣ ಮುಂದೆನೆ ಕರ್ನಾಟಕದಲ್ಲೇ. ಅದೇ ರೀತಿ ಇರುವಂತದ್ದು ಒಟ್ಟು 13 ರ್ಯಾಂಕ್ಗಳಿದೆ. 13 ರ್ಯಾಂಕ್ಗಳ ಮುಖಾಂತರ ಒಂದಲ್ಲ ಒಂದು ದಿವಸ ನಾವು ಇದೇ ವ್ಯವಸ್ಥೆಯಲ್ಲಿ ಸ್ಟಿಕ್ ಆನ್ ಆದ್ರೆ ಅದು 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 6 ವರ್ಷ ಇರ್ಬೋದು. ಅದು ನಮ್ಮ ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್, ಟೀಮ್ ಆಕ್ಟಿವಿಟಿಗೆ ಮುಖಾಂತರ. ಯಾಕಂದ್ರೆ ನಾವೊಂದು ಹೇಳ್ತೀವಿ ದೇವರ ದರ್ಶನ ಅಂತ. ಆ ದೇವರ ದರ್ಶನ ಸಿಸ್ಟಮೆಟಿಕ್ ಆಗಿ ಕ್ಯೂ ಅಲ್ಲಿ ನಿಂತಿದ್ರೆ ಒಂದಲ್ಲ ಒಂದು ದಿವಸ ದೇವರ ದರ್ಶನ ಆಗೇ ಆಗ್ತದೆ. ಆ ಒಂದು ಶ್ರದ್ಧೆ ಇರ್ಬೇಕಂದ್ರೆ ನಮಗೆ ನಮ್ಮ ಬಗ್ಗೆ ನಂಬಿಕೆ ಇರಬೇಕು, ವ್ಯವಸ್ಥೆ ಬಗ್ಗೆ ನಂಬಿಕೆ ಇರಬೇಕು, ಈ ಬಿಸ್ನೆಸ್ನ ಬಗ್ಗೆ ನಂಬಿಕೆ ಇದ್ರೆ. ಹಾಗಾಗಿ ಇದರ ವ್ಯವಸ್ಥೆ ಮುಖಾಂತರ 20 ಕೋಟಿವರೆಗೆ ಆದಾಯ. ಅದೇ ರೀತಿ ಟೋಟಲ್ 4,20,76,000 ರೂಪಾಯಿವರೆಗೆ ಆದಾಯ ಬರುವಂತ ಸಾಧ್ಯತೆ ಇದೆ. ಇದು ಎಲ್ಲವೂ ಇನ್ಸ್ಟೆಂಟ್ ಕ್ಯಾಶ್ ಇರುತ್ತೆ, ಅದರಲ್ಲಿ 2% DDS ಆಗುತ್ತೆ. ಇನ್ನೊಂದು ಇರುವಂತದ್ದು ಬಂಧುಗಳೇ, ನಾನು ಸಾಧಾರಣವಾಗಿ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಹಿನ್ನೆಲೆ ಇದ್ದವರಿಗೆ ಎಲ್ಲರಿಗೂ ಅನುಭವ ಇದೆ. ಒಂದು ದೊಡ್ಡ ಮಟ್ಟದ ಒಂದು ರಾಯಲ್ಟಿ ಅಂದ್ರೆ ಕಂಪನಿಯ ಟರ್ನ್ ಓವರ್ ಅಲ್ಲಿ ಆದಾಯ ಬರಬೇಕು ಅಂತ ಆದ್ರೆ ಅವರು ಒಂದು 4-5 ವರ್ಷ ನಿರಂತರವಾಗಿ ಹಗಲು ರಾತ್ರಿ ಕೆಲಸ ಮಾಡಿರ್ಬೇಕಾಗತ್ತೆ. ಬಹಳ ದೊಡ್ಡ ಟೀಮ್ ಇರ್ಬೇಕಾಗತ್ತೆ. ಪ್ರತಿ ತಿಂಗಳು ಅವರು ನಿರ್ದಿಷ್ಟವಾದಂತ ಅವಧಿಯಲ್ಲಿ ಪರ್ಚೇಸ್ ಮಾಡಿರ್ಬೇಕಾದ್ರೆ ಪುನಃ ಪರ್ಚೇಸ್ ಮಾಡಿ ಅವರ ಮನೆ, ಬಾತ್ರೂಮ್ ಎಲ್ಲಾ ಕಡೆ ಉತ್ಪನ್ನಗಳು ತುಂಬಿ ಹೋಗಿರುತ್ತೆ. ಹಾಗೆ ಅಂತೇಳಿ ನಾನು ಅದನ್ನು ಇದು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ಅದನ್ನು ಬಿಸ್ನೆಸ್ ಅನ್ನು ಬಹಳ ಚೆನ್ನಾಗಿ ಪ್ರಮೋಟ್ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ 4-5 ವರ್ಷದ ಶ್ರಮದಲ್ಲಿ ಅವರಿಗೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಟರ್ನ್ ಓವರ್ನ ಲಾಭ ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ಸ್ಟಾರ್ ಹೇಳುವಂತ ಹಂತ ನಾನು ಈಗಾಗಲೇ ಹೇಳಿದೆ, 20,000 ಎಡಬದಿ, 20,000 ಬಲಬದಿ ಅಂದ್ರೆ 2,000 BV ಎಡಬದು, 2,000 BV ಬಲಬದಿಯಲ್ಲಿ ಬಂದಾಗ, ಯಾಕೆಂತ ಹೇಳಿದ್ರೆ ಸರಿಯಾಗಿ ಒಂದು ಆಲೋಚನೆ ಮಾಡಿದ್ರೆ ಒಂದು 200 BVಯ 10 ಪ್ಯಾಕೇಜ್ಗಳು ಅಂದ್ರೆ ವಿದ್ಯಾರ್ಥಿಗಳು 10 ಪ್ಯಾಕೇಜ್ ಬಲಬದಿಯಲ್ಲಿ ತಗೊಂಡ್ರೆ ಅವನು ಸ್ಟಾರ್ ಆಗ್ತಾರೆ. ಆ ಸ್ಟಾರ್ ಆದಾಗ ಆ ತಿಂಗಳಲ್ಲಿ ಅವರಿಗೆ 1% ಕಂಪನಿಯ ಟರ್ನ್ ಓವರ್ ಅಲ್ಲಿ ಬರುತ್ತೆ. ಉದಾಹರಣೆಗೆ ಮಾರ್ಚಿನಲ್ಲಿ ಇದು ಏಪ್ರಿಲ್ ಅಲ್ಲಿ ಸಾಧಾರಣ ಒಂದು ಕಂಪನಿಯದೊಂದು 2.5-3 ಕೋಟಿ ಟರ್ನ್ ಓವರ್ ಆಗಿದೆ. ಅದರ 1% ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿ ಆಯ್ತು. ಆ 2.5 ಲಕ್ಷದಲ್ಲಿ 1% ಯಾರೆಲ್ಲ ಅದರಲ್ಲಿ ಅರ್ಹತೆ ಇದೆ. ಅರ್ಹತೆ ಏನಂದ್ರೆ ಎಡಬದಿಯಲ್ಲಿ 100 BV ಫಸ್ಟ್ ಸ್ಟಾರ್ ಆದಾಗ ಆಟೋಮೆಟಿಕಲಿ ಸಿಗುತ್ತೆ. ಮತ್ತೆ ಮುಂದಿನ ತಿಂಗಳಲ್ಲಿ ಅವರಿಗೆ 1,000 ಎಡಬದಿ, 1,000 ಬಲಬದಿಯಲ್ಲಿ BV ಬಂದಾಗ ಅಂದ್ರೆ ಆ ನಿರಂತರತೆ, ಆ ಒಂದು ಅರ್ಹತೆಯನ್ನು ಕಾಪಾಡ್ತಾ ಇದ್ರೆ ಅವರು ಪ್ರತಿ ತಿಂಗಳು ಕಂಪನಿಯ ಆಲ್ ಓವರ್ ಇಂಡಿಯಾ, ಆವಾಗ ಸೀನಿಯರ್ ಅಂತ ಇಲ್ಲ, ಜೂನಿಯರ್ ಅಂತ ಇಲ್ಲ, ಪ್ಯಾರಲಲ್ ಟೀಮು, ಕ್ರಾಸ್ ಲೈನ್ ಅಂತ ಏನು ಅಂತ ಇಲ್ಲ. ಯಾಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಕಂಪನಿ ಸಣ್ಣ ಒಂದು ಲೀಡರ್ಗಳಿಗೆ ಸಹಿತ, ಒಂದು ಸಣ್ಣ ಹಂತದ ಒಂದು ಸಾಧನೆ ಮಾಡಿದವರಿಗೆ ಸಹಿತ ಕಂಪನಿಯಲ್ಲಿ ಟರ್ನ್ ಓವರ್ ಅಲ್ಲಿ ಅದ್ಭುತವಾಗಿ ರಾಯಲ್ಟಿ ಕೊಡ್ತಾ ಇದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ CMD ಸಾರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಹಾಗೆ ಇರುವಂತದ್ದು ಅಡ್ವೈಸರ್, ಸೀನಿಯರ್ ಅಡ್ವೈಸರ್, ಆ ಹಂತಕ್ಕೆ ಸಹಿತ ವಿಶೇಷವಾಗಿ 1% ಕಂಪನಿಯ ಟರ್ನ್ ಓವರ್ ಅಲ್ಲಿ ಸಿಗ್ತದೆ. ಅದಕ್ಕೆ 2,000 ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಅವರಿಗೆ ಮ್ಯಾಚಿಂಗ್ ಆಗಿರ್ಬೇಕಂದ್ರೆ ಆ ರೀತಿ ಬೇರೆ ಬೇರೆ ಹಂತಗಳಿಗೆ 3 ಹಂತಗಳಿಗೆ ಸಹಿತ ಇದರ ಅರ್ಥ ಏನು ಅಂದ್ರೆ ರ್ಯಾಂಕ್ ಅಂಡ್ ರಿವಾರ್ಡ್ಸ್ 13 ಇದೆ. 13 ರ್ಯಾಂಕ್ಗಳಲ್ಲಿ ಸಹಿತ ಅವರವರ ಅರ್ಹತೆಗೆ ಪ್ರಕಾರ ಅದು ಬೇರೆ ಬೇರೆ ಆ 1% ಅದರ ಅರ್ಹತೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಆಲ್ರೆಡಿ ನಮ್ಮ ವಿಷನ್ ಅಕಾಡೆಮಿಯಲ್ಲಿ ಸಹಿತ ಅದರ ಸಾಧನೆ ಮಾಡಿದವರು ಆ ರಾಯಲ್ಟಿಯನ್ನು ಪಡ್ಕೊಳ್ತಾ ಇದ್ದಾರೆ, ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನಂತರ ಇರುವಂತದ್ದು ರಾಯಲ್ಟಿ. ನಾನು ಹೇಳಿದೆ ಎಜುಟೆಕ್ನ ಡೈರೆಕ್ಟರ್ ಆಗುವಂತ, ಇದಂತೂ ತುಂಬಾ ಖುಷಿಯಿಂದ ಅಭಿಮಾನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ವಿಷನ್ ಅಕಾಡೆಮಿ ಇವತ್ತು 2 ಹಂತ ದಾಟಿದೆ. ಒಂದು ರೀಜನಲ್ ಡೈರೆಕ್ಟರ್ ಆಗಿದೆ ವಿಷನ್ ಅಕಾಡೆಮಿ, ಹಾಗೆ ನಮ್ಮ ರಾವ್ ಸರ್ ಸಹಿತ ಎಜುಟೆಕ್ ಡೈರೆಕ್ಟರ್ ಆಗಿದ್ದಾರೆ. ಲೆಫ್ಟ್ ಅಲ್ಲಿ 1,25,000 BV, ರೈಟ್ ಅಲ್ಲಿ 1,25,000 ಆದಾಗ ಆಲ್ ಓವರ್ ಇಂಡಿಯಾದ 1%. ಅವಾಗ ನಿಮಗೆ ಅನಿಸಿರ್ಬಹುದು ಸ್ಟಾರ್ ಆದಾಗಲೂ ನಮ್ಗೆ 1% ಬರುತ್ತೆ, ಈಗಲೂ 1% ಅಂತ ಏನು ಅಂತ. ಯಾಕಂದ್ರೆ ಈ ಡೈರೆಕ್ಟರ್ ಆದಾಗ ಇದರದ್ದು ಒಂದು ವಿಶೇಷತೆ ಏನು ಅಂದ್ರೆ ನ್ಯಾಷನಲ್ ಲಿಸ್ಟ್ ಆದವರು ಕೇವಲ ಬೆರಳೆಣಿಕೆಯವರು, ಅಂದ್ರೆ 7-8 ಜನ ಇದ್ದಾರೆ. ಆ 7-8 ಜನ ಇದ್ದಾಗ ಅಂದ್ರೆ ಅರ್ಹತೆ ಪಡೆದವರು ಆವಾಗ ಕಂಪನಿಯ ಟರ್ನ್ ಓವರ್ ಇಂದ ಲೆಕ್ಕ ಹಾಕಿದ್ರೆ ನಿಮಗೆ 50,000 ರಿಂದ 60,000 ರೂಪಾಯಿ ಆದಾಯ ಆರಾಮವಾಗಿ ಬರುತ್ತೆ. ಅದೇ 2.5 ಲಕ್ಷ ಆದಾಗ 2% ಅಂದ್ರೆ 1 ರಿಂದ 1.5 ಲಕ್ಷ ರೂಪಾಯಿ ಕಂಪನಿಯ ಟರ್ನ್ ಓವರ್ ಇನ್ಕಮ್, ಅಂದ್ರೆ ಸೀನಿಯರ್, ಜೂನಿಯರ್, ಪ್ಯಾರಲ್ ಯಾವುದೂ ಇಲ್ಲ, ಇದು ಅವರಿಗೆ ಆ ಅರ್ಹತೆ ಪ್ರಕಾರ ಬರುತ್ತೆ. ವಿಶೇಷವಾದಂತ ಸ್ಥಾನಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಮ್ಮ ಮೆಂಟರ್ಸ್ಗಳಾದಂತ ರಾವ್ ಸರ್ ಮತ್ತು ಸಚಿನ್ ಸರ್ ಅಭಿನಂದನೆಗೆ ಅರ್ಹರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇರುವಂತದ್ದು ನಿಮಗೆ ಗೊತ್ತಿದೆ, ಸಾಧಾರಣವಾಗಿ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಒಂದು ನಮಗೆ ಬರುವಂತದ್ದು ಕಂಪನಿ ಎಷ್ಟು ದಿವಸ ಇದೆ, ಈ ಪ್ಯಾಕೇಜ್ ಅನ್ನು ಎಷ್ಟು ದಿವಸ ಪ್ರಾಡಕ್ಟ್ ಅನ್ನು ಪ್ರಮೋಟ್ ಮಾಡಬಹುದು, ಅಥವಾ ಇದನ್ನು ನಾನು ಏನು ಮಾಡಬೇಕು, ಬೇರೆ ಬೇರೆ. ಯಾಕಂದ್ರೆ ಕೆಲವರಿಗೆ 10 ವರ್ಷ 15 ವರ್ಷದ ಅನುಭವ ಇದೆ. ಆದ್ರೆ ನಾನೊಂದು ಇನ್ಸೂರೆನ್ಸ್ ಇಂದ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ಸೂರೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಲ ಒಂದು ಇನ್ಸೂರೆನ್ಸ್ ಇದು ಒಂದು ಪರ್ಚೇಸ್ ಮಾಡಿಸುವ ದೃಷ್ಟಿಯಿಂದ ನಾವು ಗ್ರಾಹಕರ ಮನೆಗೆ ಹೋಗ್ತೀವಿ, 1 ಸಲ ಹೋಗ್ತೀವಿ, 2 ಸಲ ಹೋಗ್ತೀವಿ, 3 ಸಲ ಹೋಗ್ತೀವಿ, ಕನ್ವಿನ್ಸ್ ಮಾಡಿ ಕಡೆಗೆ ಅವರು ಪ್ಯಾಕೇಜ್ ತಗೊಳ್ತಾರೆ, ಇನ್ಸೂರೆನ್ಸ್ ಪ್ಯಾಕೇಜ್ ಯಾವುದೇ ಇರ್ಬೋದು. ಆದರೆ 2ನೇ ವರ್ಷದಿಂದ ಅವರು ನಿರಂತರವಾಗಿ ಅವರ ಪಾಡಿಗೆ ಕಟ್ತಾರೆ. ಒಂದು ಜಸ್ಟ್ ಒಂದು ನೆನಪು ಮಾಡಿದ್ರೆ ಸಾಕು, ಆವಾಗ ಇವರಿಗೆ ಆ ಕಮಿಷನ್ ಫಸ್ಟ್ ಇಯರ್ ಬರದಷ್ಟು ಬರದಿದ್ರು 2ನೇ ವರ್ಷ ಪ್ಯಾಸಿವ್ ಇನ್ಕಮ್ ಆಗಿ 8 ವರ್ಷನ 10 ವರ್ಷನ ಡಿಪೆಂಡಿಂಗ್ ಅಪಾನ್ ಪಾಲಿಸಿ ಬರುತ್ತೆ. ಅದೇ ರೀತಿ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು 6ನೇ ಕ್ಲಾಸಿನ ವಿದ್ಯಾರ್ಥಿಗೆ CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ನ ಪ್ಯಾಕೇಜ್ ಅನ್ನು ನೀವು ಕೊಟ್ಟಿರ್ತೀರಾ. ಆ ವಿದ್ಯಾರ್ಥಿಗೆ ತುಂಬಾ ಖುಷಿ ಆಯ್ತು, ಪೇರೆಂಟ್ಸಿಗೂ ಖುಷಿ ಆಯ್ತು, ಇಂಟ್ರಾಕ್ಟಿವ್ ಏನು ಕಲಿಯುವಂತ ಆಸಕ್ತಿ ಜಾಸ್ತಿ ಆಯ್ತು, ಟೆನ್ಷನ್ ಫ್ರೀ ಆಗಿ ಆ ವಿದ್ಯಾರ್ಥಿ ಕಲಿದ, ಆ ತಂದೆ ತಾಯಿಗಳು ಕಾಸ್ಟ್ ಇಫೆಕ್ಟಿವ್ ಅಂತ ಅನಿಸ್ತು. ಇದರಿಂದಾಗಿ ಪುನಃ ತಗೊಳ್ಳುವಾಗ ಆ ವಿದ್ಯಾರ್ಥಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪುನಃ ಬೇಕು ಅಂತ ಹೇಳ್ತಾರೆ. ಬೇಕು ಅಂತ ಹೇಳಿದಾಗ ಅಲ್ಲಿ ಎಫರ್ಟ್ ನಮ್ಮ ವಿದ್ಯಾರ್ಥಿಗೆ ಪ್ಯಾಕೇಜು 25% ಕಮ್ಮಿಗೆ ಸಿಗತ್ತೆ. ಆದ್ರೆ ನಮಗೆ ಏನು ಅಂತ ಹೇಳಿದ್ರೆ ಅದ್ಭುತವಾದಂತ ಒಂದು ಆಪರ್ಚುನಿಟಿ ಪುನಃ ನಮಗೆ ಕಂಪನಿ ಕೊಡುತ್ತೆ, ಪ್ಯಾಸಿವ್ ಇನ್ಕಮ್. ಹಾಗಾದ್ರೆ ಡಿಸ್ಕೌಂಟ್ ರೇಟ್ ಅಂದ್ರೆ 7,999 ಪ್ಯಾಕೇಜು 6,000ಕ್ಕೆ ಸಿಗತ್ತೆ, 12,999 ಪ್ಯಾಕೇಜ್ 9,750ಕ್ಕೆ ಸಿಗತ್ತೆ, 14,990 11,250ಕ್ಕೆ ಸಿಗತ್ತೆ ಡಿಸ್ಕೌಂಟ್. ಇದರದೊಂದು ಉದಾಹರಣೆ ನೋಡೋಣ, ಒಂದು ಝಲಕ್ ನೋಡೋಣ. ಈಗ ಏನು ಅಂದ್ರೆ ಆನ್ಯುವಲ್ ಇದಕ್ಕೆ ಆಗುವಾಗ 40% ಅಲೋಕೇಶನ್ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಕಂಪನಿಗೆ ಏನು ದುಡ್ಡು ಬರುತ್ತೆ ರೀಪರ್ಚೇಸಿಂಗ್ ಅಲ್ಲಿ, ಆ ರೀಪರ್ಚೇಸಿಂಗ್ ಅಲ್ಲಿ ಬಂದಂತ ದುಡ್ಡಲ್ಲಿ 40% ಇದಕ್ಕೆ ಅಂತೇಳಿ ಕಂಪನಿ ತೆಗೆದಿಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಇದಿರೋದಿಲ್ಲ ನಿಮಗೆ, ಅಂದ್ರೆ ಮ್ಯಾಚಿಂಗ್ ಅದು ಜನವರಿ 1ರಿಂದ ಡಿಸೆಂಬರ್ ವರೆಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಅದರದೊಂದು ಸಣ್ಣ ಒಂದು ಕ್ಯಾಲ್ಕುಲೇಷನ್ ನೋಡೋಣ ನೋಡಿ. ಕಂಪನಿಗೆ 2,000 ಪ್ಯಾಕೇಜ್ಗಳ ದುಡ್ಡು ಬಂತು ಅಂತಂದ್ರೆ 11,250 ಹಂಗೆ ಬಂದಿದೆ ದುಡ್ಡು. ಅದರಲ್ಲಿ 40% ಅಲೋಕೇಶನ್ ಅಂದ್ರೆ 90 ಲಕ್ಷ ಆಯ್ತು. ಅದರಲ್ಲಿ ಮ್ಯಾಚಿಂಗ್ ಪೇರ್ ಅಂದ್ರೆ ಅದದ್ದು ಡಿವೈಡ್ ಮಾಡಿದಾಗ ಆ ಮ್ಯಾಚಿಂಗ್ ಪೇರು 3,000 ಅಂತ ಮೌಲ್ಯ ಇಟ್ಕೊಂಡ್ರೆ, ಯಾಕಂದ್ರೆ ಮೊದಲಾದ್ರೆ ಏನಿತ್ತು 100 BVಗೆ 100 BVಗೆ 1,000 ಇತ್ತು, ಇಲ್ಲಿ 200 BVಗೆ 200. ಇಲ್ಲಿ ಹಾಗೇನಿಲ್ಲ, ಯಾವುದೇ ರೀತಿಯ ಕ್ಯಾಪಿಂಗು ಸೀಲಿಂಗು ಕನ್ಫ್ಯೂಷನ್ ಇಲ್ಲ. ಏನು ಅಂದ್ರೆ ಆ ತಿಂಗಳಲ್ಲಿ ಏನು ಬಂದಿರ್ತದೆ ಅದರಲ್ಲಿ 40% ತೆಗೆದಿಡತ್ತೆ. ಅದರಲ್ಲಿ ಯಾರದ್ದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಹಾಗಾದ್ರೆ ಒಂದು 2,000 ಸೇಲ್ ಆಯ್ತು ಅಂತ ಹೇಳಿದ್ರೆ ಅದರದನ್ನ ವ್ಯಾಲ್ಯೂ ಇಲ್ಲಿ ನೋಡೋಣ. ಈಗ ನೋಡಿ, ಅರ್ನಿಂಗ್ ಪೊಟೆನ್ಶಿಯಲ್ ಅಂದ್ರೆ 1,000 ಮ್ಯಾಚಿಂಗ್ ಆಯ್ತು ಅಂತ ಆ ಗ್ರೂಪ್ ಅಲ್ಲಿ 30 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ನೋಡಿ ಬಂಧುಗಳೇ,
ಫಸ್ಟಿಗೆ ಇರುವಂತದ್ದು ನಾವು ಫಸ್ಟಿಗೆ ಯಾರಿಗೂ ಪ್ಯಾಕೇಜ್ ಕೊಟ್ಟಿರ್ತೀವಿ ವಿದ್ಯಾರ್ಥಿಗೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಯಾವುದೇ ಪ್ಯಾಕೇಜ್ಗಳು ಇರ್ಬೋದು. ಇದರಲ್ಲಿ ಏನಂದ್ರೆ ವಿದ್ಯಾರ್ಥಿಗಳು ತಗೊಂಡ್ರು. ಅದೇ ರೀತಿ ಪೇರೆಂಟ್ಸ್ಗಳಿಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಅದು ಜನವರಿಯಿಂದ ಫೆಬ್ರವರಿ ಇರ್ಬೋದು, ಮಾರ್ಚ್ ಇರ್ಬೋದು, ಜೂನ್ ಇರ್ಬೋದು, ಅಕ್ಟೋಬರ್ ಇರ್ಬೋದು, ಅಂದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ಸಮಯದಲ್ಲಿ ತಗೊಳ್ತಾರೆ. ಯಾಕಂದ್ರೆ ಅಕ್ಟೋಬರ್ ಅಲ್ಲಿ ಏನಾಗುತ್ತೆ, ಎಕ್ಸಾಮ್ ಕಳೆದ ಮೇಲೆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಕಮ್ಮಿ ಇರುತ್ತೆ ಅಂತ ಆ ವಿದ್ಯಾರ್ಥಿಗಳು ತಗೊಂಡಿರ್ತಾರೆ. ಅದೇ ರೀತಿ ಡಿಸೆಂಬರ್ ಸಹಿತ ಎಷ್ಟೋ ವಿದ್ಯಾರ್ಥಿಗಳು ತಗೊಂಡಿರ್ತಾರೆ. ಆದ್ರೆ 2ನೇ ವರ್ಷ ತಗೊಳ್ಳುವಾಗ ಯಾವಾಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತಾ ಆ ಮೇ ಜೂನ್ ಅಲ್ಲೇ ತಗೊಳ್ತಾರೆ. ಇದರ ಅರ್ಥ ಏನು ಅಂದ್ರೆ ಇಡೀ ಒಂದು ವರ್ಷದ ಏನು ಪ್ಯಾಕೇಜಿನ ಒಂದು ಲಾಭ ನಮಗೆ 2ನೇ ವರ್ಷ ಮೇ ಜೂನ್ ಜುಲೈ ಎಲ್ಲ ನಮಗೆ ಲಂಸಮ್ ಅಮೌಂಟ್ ಆಗಿ ಸಿಗುತ್ತೆ ಅಂತ ಒಂದು ಅದ್ಭುತವಾದಂತ ಪ್ಯಾಸಿವ್ ಇನ್ಕಮ್ ನಮಗೆ ಇದರಲ್ಲಿ ಲಭ್ಯ ಆಗ್ಲಿಕ್ಕೆ ಇದೆ. ಅದೇ 250 ಆಗಲಿ ಅದು 7.5 ಲಕ್ಷ ಆಯ್ತು. ಅದೇ 300 ಪ್ಯಾಕ್ ಆದ್ರೆ 9 ಲಕ್ಷ. ಅಂದ್ರೆ ನಮ್ಮ ತಂಡ ಅಂದ್ರೆ ಫಸ್ಟಿಗೆ ನಾವು ಒಂದು 2 ರಿಂದ 3 ವರ್ಷ ಒಂದು ತಪಸ್ಸಿನ ಹಂಗೆ ಇದೊಂದು ಕೆಲಸ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅದ್ಭುತವಾದಂತ ಪ್ಯಾಸಿವ್ ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ತಂಡದ್ದು ನಿಮಗೆ ಗೊತ್ತಿದೆ. ಫಸ್ಟಿಗೆ ನಾವು 2 ಜನರನ್ನು ಸೇರಿಸಿದ್ವಿ. 3ನೇ ತಿಂಗಳಿಗಾಗೋ 4 ಆಯ್ತು, ನಂತರ 8 ಆಯ್ತು. ಅದೇ ರೀತಿ 12 ತಿಂಗಳಲ್ಲಿ ನಾವು ಲೆಕ್ಕ ಹಾಕಿತ್ತು ಅಂತ ಹೇಳಿದ್ರೆ 4096 ಜನ. ಅದರಲ್ಲಿ ನಾವು ಲೆಕ್ಕ ಹಾಕಿತ್ತು ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಒಂದು 25% ಅಂತ ಹೇಳಿದ್ರು 1000 ಪ್ಯಾಕೇಜ್ ಇದಾಯ್ತು ಅಂತ ಹೇಳಿದ್ರು ಸಹಿತ ನಮ್ಮ ಇನ್ಕಮ್ ಏನಾಯ್ತು ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ 1 ಲಕ್ಷದಲ್ಲಿ ಒಂದು ವರ್ಷದಲ್ಲಿ ಬರುವಂತ ಸಾಧ್ಯತೆ ಇದೆ. ಬಂಧುಗಳೇ, ಇದರಲ್ಲಿ ನಾನು ಏನಂದ್ರೆ ಆ ಕ್ಯಾಲ್ಕುಲೇಷನ್ ಇಂದು ಬಹಳ ಸಿಂಪಲ್ ಆಗಿ ಹೇಳ್ತದೆ. ಇನಿಷಿಯಲಿ ತಂಡ ಚಿಕ್ಕದಿರುತ್ತೆ, 2 ಜನ ಇರ್ತಾರೆ, 6 ಜನ ಇರ್ತಾರೆ, 8 ಜನ. ಆದ್ರೆ ಅವರಿಗೆ ನಾವು ಸಪೋರ್ಟ್ ಆಗಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ತಂಡ ಆಗುತ್ತೆ. ಆ ತಂಡದ ಮುಖಾಂತರ ಅದ್ಭುತವಾದಂತ ಇನ್ಕಮ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನಾನು ಇಲ್ಲಿ ನಮ್ಮಲ್ಲಿ ಇವತ್ತು ತುಂಬಾ ಜನ ಬಂದಿದ್ದಾರೆ, ಸಾಧಕರಿದ್ದಾರೆ. ಅವರಲ್ಲಿ ಒಂದೇ ನಿಮಿಷ ಒಂದೆರಡು ಅವರ ಅನುಭವದ ಮಾತನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮೊಂದಿಗೆ ಒಂದು ಮಹಿಳೆಯಾಗಿದ್ದುಕೊಂಡು ಇದರಲ್ಲಿ ಒಂದು ಸಾಧನೆ ಮಾಡಿದವರಿದ್ದಾರೆ. ಅವರು ಅಂದ್ರೆ ಅವರು ಒಂದು ದಂಪತಿಗಳಾಗಿದ್ದುಕೊಂಡು ಅಂದ್ರೆ ಮನೋಜ್ ಕಡಬ ಸರ್ ಮತ್ತು ಶರ್ಲಿ ಮನೋಜ್ ಕಡಬ ಅವರು ಇದ್ದಾರೆ ನಮ್ಮೊಂದಿಗೆ. ಅವರು ರೀಜನಲ್ ಅಡ್ವೈಸರ್ ಆಗಿದ್ದಾರೆ. ಅಂದ್ರೆ ಅವರು 4.5 ರಿಂದ 5 ಲಕ್ಷ ರೂಪಾಯಿ ಆದಾಯ ಬಂದಿದೆ. ತಂಡಕ್ಕೂ ಸಹಿತ 100 ಜನರಿಗೆ ಆದಾಯ ಬರುವಂಗೆ ಮಾಡಿದ್ದಾರೆ. ಅವರ ಅನುಭವದ ಮಾತನ್ನು ಕೇಳೋಣ. ಓವರ್ ಟು ಶರ್ಲಿ ಮೇಡಮ್. ಸರ್ ಒಮ್ಮೆ ಸ್ಕ್ರೀನ್ ಶೇರ್ ಆಫ್ ಮಾಡಿ, ಅವಾಗ ಎಲ್ಲರೂ ಕಾಣ್ತಾರೆ. ನಮಸ್ತೆ ಸರ್. ನಮಸ್ತೆ ಎಲ್ರಿಗೂ. ವಾಯ್ಸ್ ಕೇಳ್ತಾ ಉಂಟಾ ಸರ್? ಎಸ್ ವಾಯ್ಸ್ ಕೇಳ್ತಾ ಉಂಟು ಸರ್. ಸ್ಕ್ರೀನ್ ಶೇರ್ ಆಫ್ ಮಾಡ್ತೀರಾ ಆರ್ಕೆ ಸರ್? ಓಕೆ. ಈಗ ಇದ್ದೀರಿ, ಹಳಬರು ಕೂಡ ಇದ್ದೀರಿ. ಆರ್ಕೆ ಸರ್ ಒಳ್ಳೆ ಬಿಸ್ನೆಸ್ ಪ್ಲಾನ್ ಅನ್ನು ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಈಗ ನಮ್ಗೆ ಕೂಡ ಒಂದು ಅವಕಾಶವನ್ನು ನಮ್ಮ ಸಚಿನ್ ಸರ್, ರಾಲ್ಫ್ ಸರ್ ಅಲ್ಲಿ ಸೇರಿ ನಮ್ಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾರಾಯಣ ಕುಡು ಸರ್ ಇದ್ದಾರೆ ನಮ್ಮೊಟ್ಟಿಗೆ, ನಮ್ಮ ಲೀಡರ್ ಆಗಿ. ಹಾಗೆ ಮೋಹನ್ ಸರ್ ಇದ್ದಾರೆ, ಸುದರ್ಶನ್ ಸರ್ ಇದ್ದಾರೆ. ಇವರೆಲ್ರಿಗೂ ಸೇರಿ ನಮ್ಗೆ ಕೂಡ ಒಂದು ಅವಕಾಶ ಒಂದೂವರೆ ವರ್ಷ ಮುಂಚೆ ನಮ್ಗೆ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಫ್ಯಾಮಿಲಿಯಾಗಿ ನಾವು ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಜನ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಗೆ ಈಗ ನಿನ್ನೆವರೆಗೆ 5,83,000 ರೂಪಾಯಿ ನಮ್ಗೆ ಇನ್ಕಮ್ ಬಂದಿದೆ. ನಾವೇನು ಜಾಸ್ತಿ ಏನು ಇದ್ ಮಾಡ್ಲಿಲ್ಲ. ನಾವು ಎಲ್ಲ ಮಕ್ಕಳಿಗೆ ಪ್ರಮೋಟ್ ಮಾಡಿ ನಮ್ಗೆ ಒಂದು ತಂಡವನ್ನು ಕಟ್ಕೊಂಡಿದ್ದೇವೆ. ಆ ತಂಡದ ಮುಖಾಂತರ ನಾವು ತುಂಬಾ ಮಕ್ಕಳಿಗೆ, ಸಾವಿರಾರು ಜನ ಮಕ್ಕಳಿಗೆ ಪುಸ್ತಕವನ್ನು ಕೊಡಿಸಿದ್ದೇವೆ. ಅದರಿಂದ ಮಕ್ಕಳು ತುಂಬಾ ಈ ಸಲ ಒಳ್ಳೆ ರ್ಯಾಂಕು ಕೂಡ ಬಂದಿದ್ದಾರೆ ಮಕ್ಕಳು. ಅದು ಎಣಿಸ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮೊಂದಿಗೆ ಲೀಡರ್ ಇದ್ದಾರೆ. ಅವರು ಹೇಳ್ತಾರೆ ನನಗೆ ಮಾತಾಡ್ಲಿಕ್ಕೆ ಬರಲ್ಲ, ಕನ್ವಿನ್ಸ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳುವವರು. ಅವರು ಬೇರೆ ಯಾರು ಅಲ್ಲ, ನಮ್ಮ ಸುದರ್ಶನ್ ಸರ್. ಅವರು ಸಹಿತ ಅದ್ಭುತವಾದಂತ ಒಂದು ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ 4 ಜನರಿಗೆ ಹೇಳ್ತಾ ಇವತ್ತೊಂದು ಅದ್ಭುತವಾದಂತ ಬಹಳ ದೊಡ್ಡ ತಂಡ ಕಟ್ಟಿದ್ದಾರೆ. ಅವರು ಸಹಿತ ರೀಜನಲ್ ಅಡ್ವೈಸರ್ ಆಗಿದ್ದಾರೆ. ಅವರ 2 ಅನುಭವದ ಮಾತು. ಸುದರ್ಶನ್ ಸರ್. ನಮಸ್ತೆ ಸರ್.
ನೀವು ಹೇಳಿದ ಹಾಗೆ ನಮ್ಗೆ ಅಂದ್ರೆ ನಮ್ಗೆ ಈ ಅವಕಾಶ ಕೊಟ್ಟು ಸಚಿನ್ ಸರ್ ಮತ್ತೆ ರೋಲ್ ಸರ್ ನಮ್ಮ ವಿಜನ ಕಡೆ ಅಂದ್ರೆ ನಾವು ಇದರಲ್ಲಿ ಕಷ್ಟಪಟ್ರೆ ಯಾವುದೇ ರೀತಿ ತಲುಪಬಹುದಂತ ನಮ್ಮ ಎರಡಕ್ಕಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ. ಯಾಕಂದ್ರೆ ನಾನು ಒಂದು ಹೇಳೋದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇದರಲ್ಲಿ ಅಮೌಂಟ್ ಮಾಡ್ಬೋದು, ಅದು ಅದು ಹೇಳ್ತಾ ಇದ್ದೇನೆ. ಮತ್ತೊಂದು ನಮ್ಗೆ ಇದರಲ್ಲಿ ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ಹಳ್ಳಿ ಮಕ್ಕಳು ಡೆಲ್ಲಿ ಒಂದೇ ಎಜುಕೇಶನ್ ನಮ್ಮ ಈ ನಮ್ಮ ಎಡುಟೆಕ್ ಕಂಪನಿಯಿಂದ ಸಿಗ್ತಾ ಇದೆ. ಹಾಗಾಗಿ ಇದರಲ್ಲಿ ಕೂಡ ನಾವು ಕೂಡ ಒಳ್ಳೆ ಇನ್ಕಮ್ ಪಡೆದಿದ್ದೇವೆ. ಹಾಗೆ ನಮ್ಮ ಟೀಮ್ನವರು ಕೂಡ ಒಳ್ಳೆ ಇನ್ಕಮ್, ನಮ್ಮ ಟೀಮ್ ಕೂಡ ಹೋಗಿ ಒಳ್ಳೆ ಲಕ್ಷ ಇನ್ಕಮ್ ಪಡೆದಿದೆ. ಮತ್ತೆ ನಮ್ಮ ಟೀಮ್ ಅಲ್ಲಿ ತುಂಬಾ ಜನ ಡೈರೆಕ್ಟರ್ ಇದು ಒಳ್ಳೆ ಹಂತಕ್ಕೆ ತಲುಪಿದ್ದಾರೆ. ಇನ್ನು ಟೀಮು ನಮ್ಮದು ಕರ್ನಾಟಕದಲ್ಲಿ ಒಂದು ಕೆಲವು ಕಡೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಸಾಧಕರು ತುಂಬಾ ಜನ ಇದ್ದಾರೆ. ಒಂದು ನಿಮಿಷ, ಲಾಸ್ಟ್ ಸ್ಲೈಡ್ ಇದು ಮಾಡಬೇಕಿತ್ತು ಮೇಡಮ್, ಒಂದೊಂದು ನಿಮಿಷ. ಮೇಡಮ್, ಸ್ಮಿತಾ ಮೇಡಮ್, ಆ ಎಜುಕೇಶನ್ ಇದರದೊಂದು ಸ್ಲೈಡ್ ಇದು ಮಾಡಿ ಲಾಸ್ಟಿಗೆ ನಮ್ಮ ಟ್ರೈನಿಂಗ್ ಏನಿದೆ ಅಂತ. ನಂದೇನೋ ಹ್ಯಾಂಗ್ ಆಯ್ತು. ಓಕೆ ಬಂಧುಗಳೇ, ಅದನ್ನು ಅವರು ಸ್ಮಿತಾ ಮೇಡಮ್ ಇದು ಮಾಡ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಇರೋಕಂತ ನಾನು ಶಿಕ್ಷಣ ಅಂತ ಹೇಳಿದೆ. ಹಾಗಾದ್ರೆ ನಾವು ಇದರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಆದ್ರೆ ಎರಡು ರೀತಿಯಲ್ಲಿ ಇದೆ. ಒಂದು ವಿಷನ್ ಅಕಾಡೆಮಿಯ ಅದ್ಭುತವಾದಂತ ಒಂದು ಚೌಕಟ್ಟಲ್ಲಿ ನಡೆಯುವಂತ, ಅಂದ್ರೆ ಪ್ರೊಫೆಷನ್ ಅಂದ್ರೆ ವೃತ್ತಿಪರತೆ ಅಂತ ಹೇಳ್ತೇನೆ. ಯಾಕಂದ್ರೆ 1 ವರ್ಷ ಹಿಂದೆ ಪ್ರಾರಂಭ ಆದಂತ ಒಂದು ವಿಷನ್ ಅಕಾಡೆಮಿ ಇವತ್ತು ರಾಷ್ಟ್ರದಾದ್ಯಂತ ಒಂದು ದಾಖಲೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳವಣಿಗೆ ವೇಗದಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಇದು ಯಾಕಾಯ್ತು? ಯಾಕಂದ್ರೆ ಪ್ರತಿ ದಿವಸ ನಮ್ಮ ವಾಟ್ಸಪ್ ಕಾಲ್ ಮೀಟಿಂಗ್ ಇರ್ಬೋದು, ಝೂಮ್ ಮೀಟಿಂಗ್ಗಳಿರ್ಬೋದು, ಟ್ರೈನಿಂಗ್ ಇರ್ಬೋದು, ಟಾಪ್ ಲೀಡರ್ ಟ್ರೈನಿಂಗ್, ಅಂದ್ರೆ ಒಬ್ರು ಯಾರಾದ್ರೂ ನಮ್ಮ ತಂಡದೊಂದಿಗೆ ಸೇರಿದ್ರೆ, ಹೊಸದಾಗಿ ಸೇರಿರ್ತಾರೆ, ಅವರಿಗೆ ಕರೆಕ್ಟ್ ಆಗಿ ಮನದಟ್ಟು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಯಾವುದೊಂದು ಆಮೇಲೆ ಆ ಮಗು ಎಡವ್ತಾ ಬೀಳುತ್ತೆ, ಮತ್ತೆ ಆ ಮಗು ತನ್ನಿಂತಾನೆ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಈ ಒಂದು ವ್ಯವಸ್ಥೆ ಸಹಿತ ಅದೇ ರೀತಿ. ಯಾಕಂದ್ರೆ ಫಸ್ಟಿಗೆ ಬಂದಾಗ, ನಮ್ಮೊಂದಿಗೆ ಬಂದಾಗ ನಾವೊಂದು ಲೀಸ್ಟ್ ಮಾಡ್ತೀವಿ, ಪ್ರಾಸ್ಪೆಕ್ಟ್ ಅನ್ನು ಕರಿತೀವಿ, ಮೀಟಿಂಗ್ ಕುಳಿತುಕೊಳ್ತಾರೆ. ಇಂಥ ಮೀಟಿಂಗ್ ಕುಳಿತುಕೊಂಡಾಗ ಅವ್ರಿಗೆ ಇಷ್ಟ ಆಗತ್ತೆ, ಅವರು ಜಾಯಿನ್ ಆಗ್ತಾರೆ. ಆ ಜಾಯಿನ್ ಆದ ಮೇಲೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕನಿಷ್ಠ ಪಕ್ಷ ಒಂದು 3 ತಿಂಗಳಾದ್ರೂ ನಾವು ಕೊಡ್ಬೇಕಾಗತ್ತೆ. ಆ ದೃಷ್ಟಿಯಿಂದ ವಿಷನ್ ಅಕಾಡೆಮಿ ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡಿದೆ. ಕಂಪನಿಯದ್ದನ್ನು ಇಲ್ಲಿ ಹಾಕಿದ್ದಾರೆ, ಯಾವುದೋ ಇಕೋ ಅನ್ನುವಂಥದ್ದು. ಇವತ್ತಿಂದ ಇಕೋ, ಇದನ್ನು ಕಂಪನಿಯ ಇಕೋ ಪ್ರೋಗ್ರಾಮ್ಗಳು ಇರುತ್ತೆ, ಕಂಪನಿಯ ವಿನ್ನರ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇರುತ್ತೆ, ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ನಾಡಿದ್ದು ಗೋವಾದ ಪ್ರೋಗ್ರಾಮ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಏನು ಅಂತ ಹೇಳಿದ್ರೆ ವಿಷನ್ ಅಕಾಡೆಮಿ ಸಹಿತ RTP ಅಂದ್ರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುತ್ತೆ. ಯಾಕಂದ್ರೆ ಆ 3 ರಿಂದ 6 ತಿಂಗಳು ವೆರಿ ಕ್ರೂಷಿಯಲ್. ಅವರಿಗೆ ಸಿಸ್ಟಮ್ಯಾಟಿಕ್ ಆಗಿ ಈ ಒಂದು ವ್ಯವಸ್ಥೆಯಲ್ಲಿ ಬೆಳೀಲಿಕ್ಕೆ ಎಲ್ಲ ಮಾರ್ಗದರ್ಶನ ನೀಡಿದಂತ ನಮ್ಮ ಮೆಂಟರ್ ಆದಂತ, ಮಾರ್ಗದರ್ಶಕರಾದಂತ ಶ್ರೀಯುತ ರಾವ್ ಸರ್ ಹಾಗೂ ಅಡ್ವೊಕೇಟ್ ಅವರು, ಹಾಗೆ ಡೆಂಟಿಸ್ಟ್ ಆದಂತಹ ಡಾಕ್ಟರ್ ಸಚಿನ್ ಸರ್ ಅನ್ನು ಈ ಸಮಯದಲ್ಲಿ ನಾನು ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಪಯಣದಲ್ಲಿ ನಮ್ಮ ಇಡೀ ತಂಡಕ್ಕೆ 1 ಕೋಟಿಗೂ ಹೆಚ್ಚು ಆದಾಯ ಬರಲಿಕ್ಕೆ ಕಾರಣಭೂತರಾಗಿದ್ದಾರೆ. ಅದೇ ರೀತಿಯಲ್ಲಿ ನಾನು ರ್ಯಾಂಕ್ ವೈಸ್ ಹೇಳ್ತಿದ್ರೆ 20,000ದಿಂದ ಒಂದು 9 ಲಕ್ಷ ರೂಪಾಯಿವರೆಗೆ ಆದಾಯ ಗಳಿಸಿದ ಬೇರೆ ಬೇರೆ ಲೀಡರ್ಗಳಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಕಾರಣೀಭೂತರಾಗಿದೆ. ಹಾಗಾಗಿ ತಮ್ಮಲ್ಲಿ ಈಗ ಬಂದಂತ ಹೊಸಬರಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ನೀವಿಲ್ಲಿ ಇವತ್ತು ಬಂದಿದ್ದೀರಾ, ನಿಮ್ಮನ್ನು ಯಾರು ಈ ಒಂದು ಮೀಟಿಂಗ್ಗೆ ಕೂರಿಸಿದ್ದಾರೆ ಅವರಿಗೆ ಈ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಇದರಲ್ಲಿ ಮುಂದುವರಿ, ಅಂದ್ರೆ ಒಂದು ಕ್ಯಾರಿಯರ್ ಇದೆ. ಅಂದ್ರೆ ಯಾರಿಗೂ ನಾನಾಗ ಫಸ್ಟಿಗೆ ಹೇಳುವಾಗಲೇ ಹೇಳಿದೆ, ಎಂತ ಹೊತ್ತಿನಲ್ಲಿ ಯಾರಿಗೂ ಬೇಕಿದ್ದು ನಾವು ಇದನ್ನು ಕನ್ವಿನ್ಸ್ ಮಾಡ್ಬೋದು, ಯಾಕಂದ್ರೆ ಶಿಕ್ಷಣ ಆದ ಕಾರಣ. ಹಾಗಾಗಿ ಇದರಲ್ಲಿ ಒಂದು ನೋಬೆಲ್ ಕಾಸ್ ಅಂದ್ರೆ ಒಂದು ಮೌಲ್ಯ ಇದೆ, ಜೀವನ ಮೌಲ್ಯ ಅಂತ ನಾವು ಏನ್ ಹೇಳ್ತೀವಿ, ಆ ಒಂದು ಮೌಲ್ಯ ಇದೆ. ಆ ಮೌಲ್ಯದೊಂದಿಗೆ ಆದಾಯ ಇದೆ. ಹಾಗಾಗಿ ನಿಮಗೆ ಇದನ್ನು ಬೆಳಿಬೇಕು, ಇದರಲ್ಲಿ ತಿಳ್ಕೊಳ್ಬೇಕು, ಇದರಲ್ಲಿ ಮುಂದುವರಿಬೇಕು ಅಂತ ಆದ್ರೆ ಯಾರನ್ನು ಇದು ಸೇರಿಸಿದಿರಿ, ಇದನ್ನು ಕರ್ಕೊಂಡು ಬಂದಿರಿ, ಅವ್ರ ಹತ್ರ ಕೇಳ್ಕೊಂಡ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓವರ್ ಟು ಪ್ರಕಾಶ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ RK ಸರ್. ಅದ್ಭುತವಾಗಿ ಒಂದು ಪ್ರೊಡಕ್ಟ್ ಪ್ಲಾನ್ ಮತ್ತೆ ಯಾವ ರೀತಿ ನಮ್ಗೆ ಇನ್ಕಮ್ ಪಡಿಬಹುದು ಅನ್ನುವಂಥದ್ದು ವಿಚಾರವನ್ನು ಕಂಪ್ಲೀಟ್ ಆಗಿ ವಿಸ್ತಾರವಾಗಿ ಹೇಳಿಕೊಟ್ಟಿದ್ದೀರಿ. ನೋಡಿ ಫ್ರೆಂಡ್,
ಬಗ್ಗೆ ಅಥವಾ ಇನ್ಕಮ್ ಪ್ಲಾನ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಒಂದು 2 minutes ಅಲ್ಲಿ ಕ್ವಶನ್ ಕೇಳ್ಬೋದು. ಯಾರಾದ್ರೂ ನಿಮ್ಗೆ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ, ನಿಮ್ಗೆ ಅನ್ಮ್ಯೂಟ್ ಮಾಡಿ ನಾವು ಕ್ವಶನ್ ಕೇಳಲಿಕ್ಕೆ ಒಂದು ಅವಕಾಶವನ್ನ ಕೊಡ್ಲಿಕ್ಕಿದ್ದೇವೆ. ಯಾರಾದ್ರೂ ಅಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು, ಅಲ್ಲಾದ್ರೆ ಅನ್ಮ್ಯೂಟ್ ಆಪ್ಷನ್ಸ್ ಇರ್ಬೋದು, ಅನ್ಮ್ಯೂಟ್ ಮಾಡಿ ನೀವು ಮಾತಾಡ್ಬೋದು. ಯಾವ್ದು ಕ್ವಶನ್ ಇಲ್ಲ ಅಂತ ಕಾಣುತ್ತೆ. ಯಾವ್ದಾದ್ರೆ ಕ್ವಶನ್ ಇದ್ದಲ್ಲಿ ಕೂಡ ನಿಮ್ಗೆ ಯಾರು ಕರೆದಿದ್ದಾರೆ ಹೊಸ ವ್ಯಕ್ತಿಗಳಿಗೆ ಹೇಳುವಂತದ್ದು, ನಿಮ್ಮ ಯಾರು ಇಲ್ಲಿ ಬರ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನೀವು ಡೈರೆಕ್ಟ್ ಆಗಿ ಕೇಳ್ಬೋದು ಏನು ಡೌಟ್ಸ್ ಇದ್ರೆ ಕೂಡ. ಯಾಕಂದ್ರೆ ಇನ್ಕಮ್ ಪ್ಲಾನ್ ಅನ್ನುವಂಥದ್ದು ಒಂದು ಸಲದಲ್ಲಿ ನಿಮ್ಗೆ ಅರ್ಥ ಆಗುವಂತದ್ದಿಲ್ಲ, ಹಲವಾರು ಇದರಲ್ಲಿ ಹಂತ ಹಂತವಾಗಿ ನಾವು ಒಂದೊಂದು ಹಂತ ಹೋದಾಗ 100% ನಿಮ್ಗೆ ಅದು ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ಅದಕ್ಕೋಸ್ಕರ ಅದು ಎಷ್ಟು ಸಲ ಕೇಳಿದ್ರು ಕೂಡ ಅದು ನಮ್ಗೆ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಸಲ ಮೀಟಿಂಗ್ ಅಟೆಂಡ್ ಆಗ್ತಿರೋ ಎಷ್ಟು ಸಲ ಟ್ರೈನಿಂಗ್ ಅಟೆಂಡ್ ಆಗ್ತೀರಿ 100% ನೀವು ಒಂದು ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಇವತ್ತಿನ ನೀವು ಇಷ್ಟು ತನಕ ಫಸ್ಟ್ ಆಫ್ ಆಲ್ ಒಂದು 65 ಜನ ಇದ್ರು. ನಾವು ಹೇಳಿದಾಗೆ ಪ್ರಪಂಚದಲ್ಲಿ ಒಂದು 95% ಜನರ ಹತ್ರ ಏನು ಹಣ ಇದೆ ಅದೆಲ್ಲ ಕೂಡ 5% ಜನರ ಹತ್ರ ಹಣ ಇರುತ್ತೆ ಅನ್ನೋದು ನಾವು ಒಂದು ಕೇಳಿಪಟ್ಟ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಕೂಡ ಹಾಗೆ 65 ಸ್ಟಾರ್ಟ್ ಆಗುವಾಗ 65 ಜನ ಇದ್ರು, ಈಗ 40 ಜನ ನಮ್ಮ ಇದರಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯವಿಲ್ಲ. ತಾಳ್ಮೆ ಮತ್ತೆ ಇದು ಬೇಕೇ ಆಗುತ್ತೆ, ಪೇಷನ್ಸ್ ಅನ್ನುವಂಥದ್ದು ಬೇಕೇ ಬೇಕು. ಎಲ್ಲ ಬಿಸ್ನೆಸ್ ಅಲ್ಲಿ ಒಂದು ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ನಾವು 1 ವರ್ಷ 2 ವರ್ಷ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ 100% ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿದೆ. ಎಲ್ರಿಗೂ ಕೂಡ ಇಲ್ಲಿ ಇಷ್ಟ ತನಕ ತಾಳ್ಮೆಯಿಂದ ಕಾದು ನಿಂತ ಎಲ್ಲ ಸದಸ್ಯರು ಅಥವಾ ಹೊಸ ಮುಖಗಳಿಗೆ ನಾನು ಹಾರ್ದಿಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ವಿಶೇಷವಾಗಿ ನಮ್ಮ ರಾಮಕೃಷ್ಣ ಸರ್ ಉತ್ತಮವಾಗಿ ಪ್ರಾಡಕ್ಟ್ ಪ್ಲಾನಿಂಗ್ ಮತ್ತೆ ಪ್ಲಾನ್ ಬಗ್ಗೆ ಕ್ಲೀನ್ ಆಗಿ ಹೇಳಿಕೊಟ್ಟಿದ್ದಾರೆ ವಿತ್ PPT ಮುಖಾಂತರ. ಎಲ್ರಿಗೂ ಕೂಡ ಧನ್ಯವಾದ ಅನಿಸ್ತೇನೆ. ಇವತ್ತಿನ ಈ ಮೀಟಿಂಗ್ ಅನ್ನ ಸೈನ್ ಔಟ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಥ್ಯಾಂಕ್ ಯು. Good night everyone. Thank you Ramakrishna sir. Good night sir. Thank you Ramakrishna sir. Thank you ma'am. Thank you sir. Good night Ramakrishna sir. Good night. Thank you.